ಭಕ್ತಿಯ ಸ್ತುತಿಯ ವಿರಕ್ತಿಯ ಗಜಗಮನಜನ ಔನ್ನತ್ಯ ಭೂತಿ ಅರ್ಪಕಾಯ ಶಿಷ್ಯ ಅತ್ಯಲ್ಪ ವೃದ್ಧೇಶ್ವರಿ ಪುಜನಕೃತ ಔದ್ಧತ್ಯ ಭೂತ್ಯಾಗಕಾಯ ಕರ್ತ್ರೇ ಧರ್ತ್ರೇ ಅಥ ಕರ್ತ್ರೇ ಭಯಂಕರಯೇ ಅಮುದ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಋತಕಥಾ ವಿಸ್ಮೃತೌ ಸ್ಮಾರಕಾಯ ಶ್ರೀರಮಾಯೇ ನಮಃ ಶ್ರೀ ಆನಂದತೀರ್ಥಗುರುಭ್ಯೋ ನಮಃ ಶ್ರೀ ಭಾರತೀ ನಮಃ ಶ್ರೀ ಜಯತೀರ್ಥಗುರುಭ್ಯೋ ನಮಃ ಶ್ರೀ ವ್ಯಾಸರಾಜತೀರ್ಥಗುರುಭ್ಯೋ ನಮಃ ಶ್ರೀ ವಾದಿರಾಜತೀರ್ಥಗುರುಭ್ಯೋ ನಮಃ ಶ್ರೀ ರಾಘವೇಂದ್ರ ತೀರ್ಥಗುರುಭ್ಯೋ ನಮಃ ಶ್ರೀ ವಿದ್ಯಾಮಾನ್ಯ ತೀರ್ಥಗುರುಭ್ಯೋ ನಮಃ ವೇದಾಂತ ತರ್ಕಾದಿ ವಿದಗ್ಧ ಬುದ್ಧಿ ವಿದ್ಯಾ ಪ್ರಸಾರೇ ಅರ್ಪಿತ ಜೀವಿತಂ ಮುದಾ ಕೃಷ್ಣಪ್ರಿಯಂ ಧೀರಂ ಅಧೀನ ಭಾಷಣಂ ನಮಾಮಿ ಉದಾರಂ ವಿಭೂತೇಶ ಯೋಗಿನಂ ಶ್ರೀ ಗುರುಭ್ಯೋ ನಮಃ ಜನ್ಮಾನಿ ಅಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಾಃ ಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃತಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀ ಗುರುಭ್ಯೋ ನಮಃ. ಕೃಷ್ಣನನ್ನು ಪತಿಯನ್ನಾಗಿ ಪಡೆಯಬೇಕು, ಪತ್ನಿಯ ಕಡೆಗೆ ಆಕರ್ಷಣೆಯಿರುವ ಪತಿ ನನಗೆ ಬೇಕು. ನನ್ನ ಕಡೆಗೆ ಆಕರ್ಷಣೆ ಇರುವ, ಅದರ ಅರ್ಥವನ್ನು ಪುನಃ ಬಿಡಿಸಿ ಹೇಳಬೇಕಾಗಿಲ್ಲ. ಹೆಣ್ಣಾದವಳು ಅಪೇಕ್ಷೆ ಪಡುವುದು, ಪತಿಯಾದವಳು ಪತ್ನಿಯಾದವಳು ಅಪೇಕ್ಷೆ ಪಡುವುದು, ಪತಿಯಾದವನ ಆಕರ್ಷಣೆ ಎಲ್ಲ ಕಡೆಯಲ್ಲಿ ಮಾತ್ರ ಇರುತ್ತೆ, ಸಹಜ. ಹೇಗೆ ನಮ್ಮಲ್ಲಿ ಪತಿವ್ರತಾ ಸ್ತ್ರೀ ಅಂತ ಹೇಳ್ತೇವೆ ಹೆಣ್ಣುಗಳಿಗೆ, ಅದೇ ರೀತಿಯಲ್ಲಿ ಪತ್ನಿವ್ರತ ಪುರುಷ ಅಂತೂ ಉಂಟು ಅಂತಾರೆ ಶಾಸ್ತ್ರಕಾರ. ಆ ನಿಟ್ಟಿನಲ್ಲಿ ಪರಸ್ಪರ ಇಬ್ಬರೂ ಕೂಡ ಕೃಷ್ಣನ ಉಪಾಸನೆ ಅದಕ್ಕೋಸ್ಕರ ಮಾಡಬೇಕು ಅಂತ ಆ ದೃಷ್ಟಿಯಿಂದಲೇ ಕಲಿಯುಗದಲ್ಲಿ ಬೇರೆ ಯಾವ ರೂಪಗಳ ಉಪಾಸನೆಯೂ ಮಹತ್ವ ಕೊಟ್ಟಿಲ್ಲ, ಕೃಷ್ಣ ರೂಪದ ಉಪಾಸನೆಗೆ ಮಾತ್ರ. ವೇದವ್ಯಾಸ ದೇವರೇ ಹೇಳಿದರು, ಕೃಷ್ಣ ವರ್ಣಂ ಕಲವು ಕೃಷ್ಣ. ಕಲವು ಕಲಿಯುಗದಲ್ಲಿ ಕೃಷ್ಣ ವರ್ಣ, ಕಪ್ಪು ಬಣ್ಣದ ಕೃಷ್ಣ, ಕೃಷ್ಣ ರೂಪವನ್ನು. ಏನು ಕಪ್ಪು ಬಣ್ಣದ ಅಂತ ಕೇಳಬಹುದು. ನಾವು ಯಾವುದನ್ನು ಬೇಡ ಅಂತ ಬಿಟ್ಟಿರ್ತೇವೋ ದೇವರು ನಮಗಿರಲಿ ಅಂತಾರೆ. ನಮಗೆ ಕಪ್ಪು ಬೇಡ. ಮನೆಯಲ್ಲಿ ಹಾಗೆ ಇರುತ್ತೆ, ಸ್ವಲ್ಪ ಜಗಳ ಕಮ್ಮಿ ಆಗಬೇಕು, ಯಾವುದರಿಂದ ಬುದ್ಧಿ ಕೊಡಿ ಮತ್ತು ಊಟ ನಾನು ಕೊಡ್ತೇನೆ ಅಂತ ಯಜಮಾನ. ಒಂದು ಉದಾಹರಣೆ, 8 ಜನ ಸ್ವಾಮಿಗಳು ಮೊದಲು ಕೃಷ್ಣನ ಬೆಟ್ಟ ಗುಡಿಯಲ್ಲಿ 8 ಕೋಣೆಗಳು ನಾವು ಪ್ರದಕ್ಷಿಣೆ ಬರ್ತೇವೆ ಬೆಟ್ಟದಲ್ಲಿ. ಅಲ್ಲಿ ಸುತ್ತ 8 ಕೋಣೆಗಳು, 8 ಕೋಣೆಗಳಲ್ಲಿ ವಾದ್ಯಕಾಲದಲ್ಲಿ ಹೊರಗೆ ಬಂದಿದ್ದಾರೆ. ವಾದ್ಯ
ಈಗಲೂ ಅವರ ಜೊತೆಗೆ ಅಷ್ಟೇ ಎತ್ತರದಲ್ಲಿ ಉಂಟು. ಅವರ ಮಾತನ್ನು ಎಲ್ಲರೂ ಕೇಳ್ತಾ ಇದ್ದವರೇ, ನಿಮ್ಗೆ ಯಾವ ಯಾವ ಜಾಗ ಬೇಕೋ ಆ ಜಾಗವನ್ನು ಆಲಿಸ್ಕೊಳ್ಳಿ, ಉಳಿದ ಜಾಗ ನಾನು ಆಲಿಸಿಕೊಳ್ತೇನೆ ಎಂದರು. ಹಾಗೆಲ್ಲ ಸ್ವಾಮಿಗಳು ನಮಗೆ ಬೇಕಾಗಿರ್ತಕ್ಕಂಥ ಜಾಗವನ್ನು ಆಲಿಸಿಕೊಟ್ಟರು. ಎಲ್ಲರೂ ಒಂದು ಜಾಗ ಬಿಟ್ಟು ಯಾವುದು ಆಗ್ನೇಯ ಮೂಲದ ಜಾಗವನ್ನು ಬಿಟ್ಟರು. ಜಾಗ ಬೇಡ, ಒಂದು ಬೆಂಕಿ ಜಾಗವೇ ಬೇಡ, ನಮಗೆ ಲಿಂಗವನ್ನು ಬಿಟ್ಟು ಆ ಜಾಗವನ್ನು ಆಲಿಸಿದರು. ಆ ಜಾಗದ ಮಹತ್ವ ಏನಿದೆ ಬೇರೆ ಸ್ವಾಮಿಗಳಿಗೆ ಗೊತ್ತಿರಲಿಲ್ಲ, ಅರ್ಥವು ಏನೋ ಗೊತ್ತಿರಲಿಲ್ಲ. ಆದರೆ ಅದಕ್ಕೆ ಗೊತ್ತಿದ್ದ ಜಾಗದ ಮಹತ್ವ ಏನು. ಕೃಷ್ಣ ರಥದಲ್ಲಿ ಕೂತು ಪೂರ್ವಾಭಿಮುಖವಾಗಿ ಹೋಗ್ತಾ ಇದ್ದಾರೆ. ಕಾಣಿರುವಂತ ಕೃಷ್ಣ ದಕ್ಷಿಣಕ್ಕೆ ತಿರುಗಿದ್ದಾನೆ. ದೇವರು ದಕ್ಷಿಣಕ್ಕೆ ತಿರುಗಿದ ತಕ್ಷಣದಲ್ಲೇ ಒಂದು ನಮಸ್ಕಾರ ಮಾಡಬೇಕೆಂದಿದೆ. ಹಿಂದಿನ ನಾನು ನೋಡಿದ್ದು ಆಗಿನ ನನ್ನ ಹಡಗರು ಹಾಗೆ ನಮಸ್ಕಾರ ಅವರು ಕಾಣಿರುವಂತಹ ಹತ್ತಿರ ನಿಂತುಕೊಂಡು ರಥದಲ್ಲಿ ಮಂಗಳಾರತಿ ಆಗುವಾಗ ನೋಡಲಿಕ್ಕೆ ಅವರಿರುವುದಿಲ್ಲ. ಮತ್ತೆ ಸೋದರದ ಹತ್ತಿರ ನಿಂತುಕೊಂಡಿರ್ತಾರೆ. ಕೃಷ್ಣ ಯಾವಾಗ ದಕ್ಷಿಣಕ್ಕೆ ತಿರುಗಿದನೋ ಅವಾಗ ಮೊದಲು ನೋಡುವುದು ಸೋದರಿಗೆ. ಆ ತಿರುಗಿದಾಗ ತಕ್ಷಣದಲ್ಲೇ ಕೃಷ್ಣನಿಗೆ ನಮಸ್ಕಾರ ಮಾಡಬೇಕಂತ ಆ ಜಾಗಕ್ಕೆ ಅಷ್ಟು ಮಹತ್ವ ಉಂಟು. ಅದೇ ರೀತಿಯಲ್ಲಿ ಇದು ದೊಡ್ಡದರ ಲಕ್ಷಣ. ಅದನ್ನು ಬಾಕಿದವರು ಅವರ ಜಾಗ ಬಿಟ್ಟು ಬಿಟ್ಟು ಆ ಜಾಗಕ್ಕೆ ದೊಡ್ಡ ಜಾಗ ಪ್ರಾಶಸ್ತ್ಯ ಉಂಟು, ಮಹತ್ವ ಉಂಟು. ಅದೇ ರೀತಿಯಲ್ಲಿ ದೇವರನ್ನ ನಿಮಗೆ ಯಾವ್ಯಾವ ಬಣ್ಣ ಬೇಕು ಆ ಬಣ್ಣ ತಗೊಳ್ಳಿ, ಉಳಿದನ್ನು ನಾನು ತಗೊಳ್ತೇನೆ ಅಂತ ದೇವರು. ನಾವೆಲ್ಲ ಬಣ್ಣ ತಗೊಂಡು ಕಪ್ಪು ಬಣ್ಣವನ್ನು ಬಿಟ್ಟು ಹಾಗಲ್ಲ. ಕಪ್ಪು ಬಣ್ಣದ ಮೇಲೆ ದ್ವೇಷ ಅಲ್ಲ, ಬಿಳಿ ಬಣ್ಣದ ಮೇಲೆ ಪ್ರೀತಿ ಅಲ್ಲ, ತಡೆಕೊಂಡಲ್ಲಿ ಬಿಳಿಯಾಗಲಿ ತಡೆಕೊಂಡಲ್ಲಿ ಕಪ್ಪೆ ಅದು ಬಿಳಿಯಾಗಲಿಕ್ಕೆ ನಾವು ಕೇಳಲ್ಲ. ಹಾಗಾದ್ರೆ ಕಪ್ಪಿನ ಮೇಲೆ ಕೂಡ ದ್ವೇಷ ಅಲ್ಲ, ಮತ್ತೆ ಮೈ ಬಣ್ಣ ಕಪ್ಪಿರಬಾರದು. ನಾವು ತೆಗೆದುಕೊಳ್ಳೋದು ಯಾವಾಗಲೂ ಕೂಡ ಏನು ಅಂತ ಗಾನ ಕೊಕ್ಕರೆ ಅಂತ ತೆಗೆದುಕೊಳ್ಳೋದಲ್ಲ. ಕೊಕ್ಕರೆ ಬಿಳಿ ಉಂಟು, ಗಾನ ಕೊಕ್ಕರೆ ತೆಗೆದುಕೊಳ್ಳೋದು ಗಾನಕ್ಕೆ ಹೋಗಿದೆ. ಪಾತ್ರದ ದಿವಸ ಕೈ ಚಪ್ಪಾಳೆ ಮಾಡಿ ಕರೆಯುವುದು ಪಾರಿವಾಳವನ್ನಲ್ಲ, ಬಿಳಿ ಪಾರಿವಾಳವನ್ನಲ್ಲ, ಕಪ್ಪು ಬಣ್ಣದ ಕಾಗೆಯಿದೆ. ಹಾಗಂತ ಕಪ್ಪು ಬಣ್ಣದ ಮೇಲೆ ದ್ವೇಷ ಅಂತೇನಿಲ್ಲ. ಹಿರಿಯ ಒಂದು ಮಾತನ್ನು ನಾವು ಪೂಜೆ ಮಾಡತಕ್ಕಂಥ ಶಾರೀರಿಕ ಶಿಲೆ ಕಪ್ಪು ಉಂಟದು, ನಮ್ಮ ತಲೆ ಕೂದಲು ಕಪ್ಪು ಉಂಟದು. ಅದರಿಂದ ಕಪ್ಪು ಎದಕ್ಕೆ ಬೇಡವೋ ಆಮೇಲೆ ದಾಸರನ್ನು ಹಾಡುವುದು ಕಪ್ಪು ಕಪ್ಪು. ಅದಕ್ಕೆ ಕೂಡ ದೇವರಿಗೆ ಕೂಡ ನಮ್ಮ ಮೇಲೆ ಹಾಗೆ ಬರ್ತದೆ. ಬಿಸಿಲಿಗೆ ತಿರುಗಬೇಡ, ನಾವು ಮತ್ತೆ ಹೇಳೋದು ಬಿಸಿಲಿಗೆ ತಿರುಗಬೇಡ, ಮುಖ ಕಪ್ಪಾಗುತ್ತೆ, ಬಿಳಿಯಾದ ತಲೆ ಕಪ್ಪಾಗುತ್ತೆ. ಬಿಸಿಲಿಗೆ ದೇವರು ನಿನ್ನ ಹಾಕಿದ್ದು ನನ್ನ ಹಣ. ಈಗ ಮುಖ ಕಪ್ಪಾಗುತ್ತಾರೆ ಬಿಸಿಲಿಗೆ ತಿರುಗುವಾಗ. ಅದೇ ಮುಖ ಕಪ್ಪಾಗುವುದು ತಲೆ ಕೂಡಲು ಕಪ್ಪಾಗಿದ್ರೆ ದೇವರನ್ನ ನಿನ್ನ ಹಾಕಿದ್ದೆ ನನ್ನ ಹಾಕ. ನಿನಗೆ ಯಾವುದು ಲೌಕಿಕವಾಗಿ ಬೇಕು ಅಪೇಕ್ಷೆ ಉಂಟು ಅದನ್ನು ಕೊಡುವುದಿಲ್ಲ ನಾವು ಒಮ್ಮೆ ಅಂತ ತೋರಿಬಿಡ್ತಾನೆ. ಹಾಗೆ ನಾವೆಲ್ಲ ಬೇಡ ಬೇಡ ಅಂತ ಬಿಟ್ಟಂತ ಕಪ್ಪು ಬಣ್ಣವನ್ನು ಭಗವಂತ ನಮಗೆ ಹಿಂದೆ ಗಾಳಿ ಬಂದ ದೇವರಿಲ್ಲ. ಎಲ್ಲ ಬಣ್ಣ ಮಸಿಲಿನಲ್ಲಿ ಕಪ್ಪು ಬಣ್ಣ ನುಂಗಿತು, ಎಲ್ಲ ಮಸಿಲು. ಹಾಗಾದರೆ ಕಲಿಯುಗದಲ್ಲಿ ಕೃಷ್ಣವರ್ಣಂ ಕಲವು ಕೃಷ್ಣವರ್ಣಂ ಕೃಷ್ಣ, ಕಪ್ಪು ಬಣ್ಣದ ಕೃಷ್ಣನ ಉಪಾಸನೆ ಮಾಡಿ ಅರ್ಥವನ್ನು ಮೆಲುಕು ಹಾಕಿಕೊಂಡು ಉಪಾಸನೆ ಮಾಡಿ. ಶಾಲೆಯಲ್ಲಿ ಅಧ್ಯಾಪಕ ವಿದ್ಯಾರ್ಥಿಗಳು, ಮನೆಯಲ್ಲಿ ಯಜಮಾನ ಸೇವಕ, ಮನೆಯಲ್ಲಿ ಸತಿಪತಿಗಳು, ಮನೆಯಲ್ಲಿ ತಂದೆ ತಾಯಿಗಳು, ಮಕ್ಕಳು, ಯಾರ ಮಧ್ಯೆ ನಾವು ಈಗ ಕಂಟಕವನ್ನು ಕಾಣ್ತಾ ಇದ್ದೇವೋ ಅವರ ಮಧ್ಯದಲ್ಲಿ ಕಂಟಕವನ್ನು ಕಮ್ಮಿ ಮಾಡುವುದಕ್ಕೋಸ್ಕರ ಇರತಕ್ಕಂಥ ರೂಪವೇ ಕೃಷ್ಣ ರೂಪ ಅಂತ. ಪ್ರತಿಯೊಂದು ಕೃಷ್ಣ 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 ಎನ್ನಲು ಎಂದು 3 ಬಾರಿ ಕರೆಯಲು ಸಂತುಷ್ಟನಾಗಿ ಮುಕ್ತಿಯ ಕೊಟ್ಟು ಮಿಕ್ಕ ಬರುವರು ತದಾದರು. ಕೃಷ್ಣ 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 ಏನು ಆಕರ್ಷಣೆ ಅಂತ. ಸತಿಪತಿಗಳ ಮಧ್ಯದಲ್ಲಿ ಆಕರ್ಷಣೆ, ನಮಗೂ ದೇಶಕ್ಕೂ ಪರಸ್ಪರ ಆಕರ್ಷಣೆ, ಅಣ್ಣ ತಮ್ಮಂದಿರಲ್ಲಿ ಆಕರ್ಷಣೆ. ಎಲ್ಲೆಲ್ಲಿ ಆಕರ್ಷಣೆ ಬೇಕೋ
ಕೊರತೆ ಉಂಟು ಅದನ್ನು ನೀಗಿಸುವ ಕೆಲಸ ಕೃಷ್ಣ ರೂಪ ಮಾಡ್ತಾ ಉಂಟು. ಆದ್ದರಿಂದ ಅಂತಹ ಕೃಷ್ಣನನ್ನು ಪತಿಯನ್ನಾಗಿ ಪಡೆಯಬೇಕು ಅಂತ ಈ ನಂದಗೋಪುರದ ಹೆಣ್ಮಕ್ಕಳ ಆಸೆ. ಅದೇ ಆಸೆ ಭದ್ರಾಗಿ ಶ್ರೀಪಾದನ ಸಂಗ್ರಹ ಮಾಡಿ ನಮ್ಮ ಸಮಾಜಕ್ಕೆ ಲಗ್ನ ಆಗುವುದು ದೊಡ್ಡದಲ್ಲ, ಸತಿಪತಿಗಳ ಮಧ್ಯದಲ್ಲಿ ಸಾಮರಸ್ಯವಿರುವುದು ದೊಡ್ಡದು. ಆ ದೃಷ್ಟಿಯಲ್ಲಿ ಕೃಷ್ಣನನ್ನು ಈ ಹೆಣ್ಮಕ್ಕಳು ಉಪಾಸನೆ ಮಾಡಲಿಕ್ಕೆ ತೊಡಗಿದ್ರು. ಅದರ ಮಂತ್ರ ಏನು ಅಂತ ನಿನ್ನೆ ದಿವಸ ನೋಡಿದರು. ಕಾತ್ಯಾಯನಿ ಸಂಬೋಧನೆ ಅವರನ್ನು ಕರೆಯುವುದು ಮಹಾಭಾಗ್ಯ, ಮಹಾಯೋಗಿನಿ, ಅಧೀಶ್ವರಿ, ನಂದ ಗೋಪ ಸುತಂ ದೇವಿ, ಪತಿ ದೇವಿ, ಪತಿಯನ್ನಾಗಿ ಕುರು ಮಾಡು. ನಂದ ಗೋಪ ಸುತಂ ಮೇ ಕುರುತೆ ನಮ, ನಿನಗೆ ನಾನು ನಮಸ್ಕಾರ ಮಾಡುತ್ತೇನೆ ಅಂತ ಹೇಳಿಕೊಂಡು ಆ ಮಂತ್ರದ ಕಾತ್ಯಾಯನಿಯಿಂದಲೋ ನಮ್ಮಲ್ಲಿ ಯಾವ ರೀತಿಯಾಗಿರತಕ್ಕಂಥ ಕೃತ್ಯಗಳು ಉಂಟು ಅಂತ ಹೇಳಿ ಬರೋದು. ಕೃತ್ಯ ಏನಂತ ಲಗ್ನಕ್ಕೆ ಬರತಕ್ಕಂಥ ವಿಘ್ನಗಳನ್ನು ಕೃತ್ಯ, ಮಾಟ ಕೃತ್ಯ ಅನ್ನೋದು ಕೃತ್ಯ ಅನ್ನೋದು ಒಂದೇ ಅರ್ಥ. ಲಗ್ನಕ್ಕೆ ಬರತಕ್ಕಂಥ ವಿಘ್ನಗಳನ್ನು ಕೃತ್ಯ ಅಂತ ಕರೀತಾರೆ. ಆ ಕೃತ್ಯಗಳಿಗೆ ನಾಶವನ್ನು ಕೊಡುವವಳೆ ಕಾತ್ಯಾಯನಿ ಎಂದರು. ಆ ಕೃತ್ಯಗಳನ್ನು ಚೂ ಬಿಡುವವರಿದ್ದಾರಲ್ಲ ಅವರಿಗೂ ನಾಶವನ್ನು ಎಲ್ಲಿಯ ತನಕ ಅಂದರೆ ವಾದರಾಜ ಶ್ರೀಪಾದ ಒಂದು ಮಾತಂತಾರೆ. ಇದೇನು ಉಪನಿಷತ್ತಿನಲ್ಲಿ ವಾದರಾಜ ಶ್ರೀಪಾದ ಮಾತಂತಾರೆ. ಕೂತಲ್ಲಿ ಕೃಷ್ಣನನ್ನು ಕೊಲ್ಲಿಕ್ಕೆ ಅಂತ ಹೊರಟರು, ಸತ್ತದ್ದು ಕೂತ. ಯಾಕಾಯ್ತು ಹೀಗೆ? ಎಲ್ಲಿಯಾದರೂ ಕೊಲ್ಲಿಕ್ಕೆ ಹೋಗಬೇಕಾಗಿ ಉಂಟು ಅಂತಾರೆ. ಮಾಟಮಂತ್ರ ಮಾಡುವವರನ್ನೇ ಮಾಟ ತೆಗೀತದೆ ಅಂತ. ಯಾರ ಮೇಲೆ ಮಾಟಮಂತ್ರ ಮಾಡಬೇಕು ಅವ ಪ್ರತಿ ದಿವಸ ತಾನು ಜಪಾದಿ ಅನುಷ್ಠಾನಗಳನ್ನು ಮಾಡಿಕೊಂಡು ಇದ್ದ ಅಂತಂದರೆ ಪ್ರಯೋಗ ಮಾಡಿರ್ತಕ್ಕಂಥ ಅಗತ್ಯ, ಪ್ರಯೋಗ ಮಾಡಿರ್ತಕ್ಕಂಥ ಮಾಟ ಅವರಿಗೆ ಮಾಡೋಲ್ಲ, ಮಾಡಿದವನ್ನು ಬಲಿ ತೆಗೆದುಕೊಳ್ಳುತ್ತದೆ. ಅದೇ ದೃಷ್ಟಿಯಲ್ಲಿ ಕೂತನ್ನೇ ಬಲಿ ತೆಗೆದುಕೊಂಡಿದ್ದು ಕೃಷ್ಣ ಅಷ್ಟು ಗಟ್ಟಿಯಾಗಿ ಇದ್ದದ್ದಕ್ಕೆ ಅಂತ ಹೇಳಿದರು. ಹಾಗಾದರೆ ಅಂತಹ ವಿಘ್ನಗಳೆಂಬ ಕೃತ್ಯಗಳನ್ನು ನಾಶ ಮಾಡತಕ್ಕಂತಹ ಶಕ್ತಿ ಇರತಕ್ಕಂಥವಳು ಕಾತ್ಯಾಯನಿ ಹೇಳಿಕೊಂಡು ದುರ್ಗೆಯ ರೂಪ. ಅವಳಿಗೆ ಹೆಸರನ್ನೇ ಹಾಗೆ ಕೊಟ್ಟು ಹೆಸರು ದುರ್ಗಾ ಎಂಬ ಶಬ್ದದಿಂದ ಅವಳನ್ನು ಕರೀತೇವೆ. ಕೃಷ್ಣನಿಗೆ ಸಹೋದರಿಯಾಗಿ, ಕೃಷ್ಣನ ಹೆಂಡತಿಯೇ ಕೃಷ್ಣನಿಗೆ ಸಹೋದರಿಯಾಗಿ ಅವತರಿಸಿದವಳು ದುರ್ಗಾ. ಏನು? ದುರ್ಜ್ಞೇಯತ್ವ, ದುಃಖಗತ್ವ, ದುಷ್ಪ್ರಾಪ್ಯತ್ವ ಅಂತ ದುರ್ಜನಿ, ಸದಾ ಅಭಯ ಭೂಮಿತ್ವ ದುರ್ಗಾ, ದುರ್ಜ್ಞೇಯತ್ವ ದುರ್ಗಾ. ನಾವು ಉಪಾಸನೆ ಮಾಡಬೇಕಾದ ಲಗ್ನಕ್ಕೆ ತಯಾರಾಗಿರತಕ್ಕಂಥ ಹೆಣ್ಣುಮಕ್ಕಳು ದುರ್ಗೆಯನ್ನು, ಕೃಷ್ಣನ ತಂಗಿಯಾಗಿರತಕ್ಕಂಥ ದುರ್ಗೆಯನ್ನು ಉಪಾಸನೆ ಮಾಡಬೇಕಾದ. ಏನು? ದುರ್ಗಾ ನೀನು ಅಂತ. ಯಾಕೆ ದುರ್ಗಾ ಉಪಾಸನೆ? ದುರ್ಜ್ಞೇಯತ್ವ, ನಿನ್ನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆದ್ದಕ್ಕೆ ನೀನು ದುರ್ಗಾ. ಆ ಉಪಾಸನೆ ಮಾಡಿ ನಮಗೆ ಫಲ ಏನು? ನಮ್ಮ ಪತಿಯನ್ನು ಕೂಡ ತಿಳ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂದರೆ ಏನಂತ? ಈಗಿನ ಕಾಲದಲ್ಲಿ ಪತ್ರಿಕೆಗಳಲ್ಲಿ ಆವಾಗ ಓದ್ತಾ ಇರ್ತೇವೆ, ಒಂಟಿ ಹೆಣ್ಣುಮಕ್ಕಳು ಇರುವ ಮನೆಗೆ ದರೋಡೆ ಕೊಡಲು ಮುಗಿದು ಪ್ರತಿ ದಿವಸ ಇರುವಂತೆ ನಾವು ನೋಡ್ತಾ ಇರ್ತೇವೆ. ಯಾಕಂದ್ರೆ ಒಂಟಿ ಹೆಣ್ಣುಮಕ್ಕಳಿದ್ದಾರೆ ಅಂತ ಗಂಡನಿಗೆ ಗೊತ್ತಾಯಿತಲ್ಲ. ಹೇಗೆ ಗೊತ್ತಾಯಿತು? ಗಂಡ ಮನೆಗೆ ಹೋಗಿದ್ದು ಒಂಟಿ ಹೆಣ್ಣುಮಕ್ಕಳು ಅಂತ ಗೊತ್ತಾಯ್ತಲ್ಲ. ಗಂಡ ಮನೆಯಲ್ಲಿ ಇಲ್ಲ ಹೋಗಿದ್ದ ನಂತರ ಅದು ದರೋಡೆ ಗೊತ್ತಾಗ್ತದೆ. ಅದು ದುರ್ಗಾ ಅಂತ ದುರ್ಜ್ಞೇಯತ್ವ. ಈ ಮನೆಯ ಯಜಮಾನ, ಇವಳ ಯಜಮಾನ ಮನೆಯಲ್ಲೇ ಇದ್ದಾನೋ ಹೊರ ಹೋಗಿದ್ದಾನೋ ಎಷ್ಟೊತ್ತಿಗೆ ಬರ್ತಾನೆ ಅನ್ನತಕ್ಕಂಥ ಯಾವ ಸುಳಿನೂ ಕೂಡ ಕೊಡದಂತೆ ಮಾಡುವ ರೂಪವೇ ದುರ್ಗಾ ರೂಪ. ಅದರಿಂದ ದುರ್ಜ್ಞೇಯತ್ವ. ಅದರ ಶ್ರೀಪಾದ ಹೇಳೋದು ದುರ್ಗಾ ನಮಸ್ಕಾರ ಅಂತ ಮಾಡಬೇಕಲ್ಲ ಮನೆಯಲ್ಲಿ. ಈಗ ಸ್ವಲ್ಪ ವಾತಾವರಣ ಬದಲಾಗಿದೆ. ಮೊದಲೆಲ್ಲ ಯಾವಾಗ ದುರ್ಗಾ ನಮಸ್ಕಾರ ಅಂತ ರಾತ್ರಿ 12 ಯಜಮಾನನೂ ತೂಕಡಿಸ್ತಾ ಮಕ್ಕಳು ಬಿಡಿ ಏನಾಯ್ತು ಎಂತದಾಯ್ತು ಅಂತ ಮಕ್ಕಳಿಗೆ ಗೊತ್ತೇ ಇಲ್ಲ. ಪೂಜೆ ಆಗಬೇಕಂತ ಮಕ್ಕಳಿಗೆ ಊಟ ಇಲ್ಲ, ಪಾಪ ಮಕ್ಕಳಿಗೆ ನಿದ್ದೆ ಬೇಕಲಿಕ್ಕೆ ಆಗಲ್ಲ. ಮಕ್ಕಳನ್ನು ಉಪವಾಸ ಮಲಗಿಸಿದ್ದೇ ಬಂತು ಇಲ್ಲ ಬರ್ತಿದ್ದು ತೀರ್ಮಾನ ಇಲ್ಲ. ಸ್ವಲ್ಪ ಈಗ ಕಾಲ ಬದಲಾಗಿ ಸ್ವಲ್ಪ ಬೇಗ ಆಗಬೇಕು ಅಂತ ತುಂಬ ಸಂತೋಷ. ಆ ದುರ್ಗಾ ನಮಸ್ಕಾರ ಮಾಡುವಾಗ ನಾವು ತಿಳ್ಕೊಳ್ಳತಕ್ಕಂಥ ಪುರೋಹಿತರು ಹೇಳ್ತಾರೆ, ಪ್ರಾಯಶ್ಚಿತ್ತ ರೂಪದಲ್ಲಿ ದುರ್ಗಾ ನಮಸ್ಕಾರ ಅನ್ನೋದು ಲಗ್ನ ಅಂತ ಹೇಳ್ತಾರೆ. ದುರ್ಗೆ ಚಿಂತನೆ ಮಾಡುವ ಕ್ರಮ. ಬರತಕ್ಕಂತಹ ಹುಡುಗ, ನಮ್ಮ ಮನೆಗೆ ಅಡಿಯನಾಗಿ ಬರತಕ್ಕಂತಹ ಹುಡುಗ
ಬೇರೆಯವರಿಗೆ ಗೊತ್ತಾಗದೆ ಇರಲಿ. ಆವಾಗ ಒಂಟಿ ಹೆಣ್ಮಗಳೇ ಮನೆಯಲ್ಲಿ ನಿಂತರೂ ಕೂಡ ಕಳ್ಳ ನುಗ್ಗುವಿಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾನೆ. ದುರ್ಜೇಯತ್ವ ಎರಡನೇ ದುಃಖದತ್ವ. ದುಃಖ ಗಮಯತಿ ಅಂದರೆ ಹೊಂದಿಸ್ತಾಳೆ. ಯಾರು ಕೆಣಕಲಿಕ್ಕೆ ಬರ್ತಾರೋ ಪತಿಯನ್ನಾಗಿ ಪತ್ನಿಯನ್ನಾಗಿ ಕೆಣಕಲಿಕ್ಕೆ ಮಧ್ಯದಲ್ಲಿ ಹುಳಿ ತಿನ್ನಲಿಕ್ಕೆ ಯಾವ ಬರ್ತಾರೋ ಒಳ್ಳೆ ರೀತಿಯಲ್ಲಿ ಇರುವುದನ್ನು ನೋಡಲಿಕ್ಕೆ ಆಗೋಲ್ಲ. ತಾವು ಒಳ್ಳೆ ರೀತಿಯಲ್ಲಿ ಇರೋದು ಇಷ್ಟೇ ಅಲ್ಲ, ಇನ್ನೊಬ್ಬರನ್ನು ಒಳ್ಳೆ ರೀತಿಯಲ್ಲಿ ಇರುವಂತೆ ಮಾಡೋದು. ಇದನ್ನೇನಂತಾರೆ? ಇಂಥವರಿಗೆ ದುಃಖದತ್ವ. ನಮ್ಮಲ್ಲಿ ಕಾಲೆಳೆಯುವ ಮಂದಿಗಳಿದ್ದಾರೆ. ಸುಮ್ಮನೆ ತಮಾಷೆಗೆ ಹೇಳ್ತಾರೆ, ಭಾರತ ದೇಶದಲ್ಲಿ ಕಬಡ್ಡಿ ಆಟಕ್ಕೆ ಬೆಲೆ ಜಾಸ್ತಿ. ಬೇರೆ ಯಾವ ಆಟದಲ್ಲಿ ಬಹುಮಾನ ಕಾದಿದ್ದು ಭಾರತೀಯರಿಗೆ ಕಬಡ್ಡಿ ಆಟದಲ್ಲಿ ಬಹುಮಾನ. ಕಬಡ್ಡಿ ಆಟದ ಉದ್ದೇಶ ಯಾರಾದರೂ ಶ್ರಮಪಟ್ಟು ಕಷ್ಟಪಟ್ಟು ಗುರಿ ಮುಗಿಬೇಕು ಅಂತ ಹೋಗಬೇಕು. ಉಳಿದವರು ಆದುಕೊಂಡು ಅಡ್ಡಿ ಇಲ್ಲ. ಮತ್ತೆ ಗೆದ್ದೇವೆ ನಾವು. ಯಾವುದರಲ್ಲಿ ಗೆದ್ದದ್ದು? ಗುರಿ ಮುಟ್ಟಲಿಕ್ಕೆ ಹೋದ ವ್ಯಕ್ತಿಯ ಕಾಲುಗಳು 2 ಬೀಗ ಹಾಕಿರುವ ಮೂಲಕ ನಮ್ಮ ಜೀವನದಲ್ಲಿ ಯಾರು ಈ ರೀತಿಯಲ್ಲಿ ಕಾಲು ಹಿಡಿಯಲಿಕ್ಕೆ ಬರ್ತಾರೋ ಅಂಥವರಿಗೆ ದುಃಖವನ್ನು ಕೊಡುವ ನಂತರ ದುರ್ಗೆ ಮಾಡತಕ್ಕಂಥ ಪ್ರಾರ್ಥನೆ. ಯಾರು ನಮ್ಮ ದೇಶದ ಕಾಲು ಹಿಡಿಯಲಿಕ್ಕೆ ಬರ್ತಾರೋ, ಯಾರು ನಮ್ಮ ದೇಶವನ್ನು ಚೆನ್ನಾಗಿ ಪ್ರಾಮಾಣಿಕವಾಗಿ ಮಾಡತಕ್ಕಂಥ ವ್ಯಕ್ತಿಯ ಕಾಲು ಹಿಡಿದು ಹಿಡಿಯಲಿಕ್ಕೆ ಅಂತ ಬರ್ತಾರೋ ದುರ್ಗೆ ಅವರಿಗೆ ದುಃಖವನ್ನು ಬೇಡಪ್ಪ. ಈ ಮೋದಿಯ ಸಹವಾಸನೆ ಬೇಡ, ಕರೆಂಟಿ ನಮ್ಮದೇ ತಿಳ್ಕೊಂಡಿರ್ತಕ್ಕಂಥ ಪ್ರಜ್ಞೆ ಅವಳಿಗೆ ಕೊಡುವಂಥ ಇದೆಲ್ಲ ನಮ್ಮ ಕರ್ತವ್ಯದಲ್ಲಿ ಸೇರಿ ನಾವು ಏನು ಎಣಿಸ್ತೇವೆ ಗೊತ್ತಾ? ಅಲ್ಲೆಲ್ಲ ದಿಲ್ಲಿಯಲ್ಲಿ ಏನು ಬೇಕಾದ್ರೆ ಆ ಸೇತುವೆ ಮೇಲೆ ಒಬ್ಬರೇ ನಿಂತಿದ್ರ ಒಂದು ಸಂದರ್ಭದಲ್ಲಿ ಅಲ್ಲೇ ಪಕ್ಕದಲ್ಲಿ ಯಾವುದು ಸಿಕ್ಕರೋ ಪಾಕಿಸ್ತಾನಿಗಳು ಅಲ್ಲೇ ಪಕ್ಕದಲ್ಲಿಯ ಆದರೂ ಕೂಡ ಏನು ಮಾಡಿಲ್ಲ. ಯಾಕೆಂದರೆ ಪ್ರಾಮಾಣಿಕರಾಗಿರ್ತಕ್ಕಂಥ ಭಾರತೀಯ ಪ್ರಾರ್ಥನೆ ನಮ್ಮ ಪ್ರಧಾನಮಂತ್ರಿಗಳು ರಕ್ಷಣೆ ಮಾಡಿಕೊಂಡು ಒಬ್ಬರೇ ಏನು ಅರ್ಥ ಪ್ರಾರ್ಥನೆಗೆ ಕೈ ಜೋಡಿಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಯಾಕೆಂದರೆ ಪ್ರತಿ ದಿವಸ ದುರ್ಗೆಯನ್ನು ಪ್ರಾರ್ಥನೆ ಮಾಡೋಣ. ದೇಶದ ರಕ್ಷಣೆಗೆ ತೊಡಗಿರತಕ್ಕಂಥ ಆ ವ್ಯಕ್ತಿಗೆ ಯಾರಾದರೂ ಉಪಟಳ ಮಾಡಿದರೆ ಅವರಿಗೆ ದುಃಖವನ್ನು ಉಂಟು ಮಾಡುವುದೆಂದರೆ ದುಃಖ. ನಮ್ಮ ಮನೆಯ ದಾಂಪತ್ಯದ ಜೀವನಕ್ಕೆ ಯಾರಾದರೂ ಹುಳಿ ನೀಡಿಕೆ ಬರುವ ಪ್ರಸಂಗ ಬಂದರೆ ಅವರಿಗೆ ದುಃಖವನ್ನು ಒದಗಿಸಿ ಅಮ್ಮ ಹೇಳಿಕೊಂಡು ದುರ್ಜ್ಞೇಯತ್ವ, ದುಃಖದತ್ವ, ದುಃಖವನ್ನು ಉಣ್ಣಿಸುವ ದುಃಖದತ್ವ. ಆಮೇಲೆ ದುಷ್ಪ್ರಾಪ್ಯತ್ವ ಅಂತ ದುರ್ಜನೆ. ಇಂದೂ ಕೂಡ ನಮ್ಮ ಪ್ರಧಾನಮಂತ್ರಿಯನ್ನು ಎದುರಿಗೆ ನಿಂತು ಹಿಂದಿನಿಂದ ನಾಯಕರು ಹೋಗ್ತಾ ಇದ್ದಾರೆ. ಸಿಂಹನ ಮಾಡಿ ಮುಂದೆ ಹೋಗ್ತಾನೆ ಹೊರತು ಎದುರಿಗೆ ನಿಂತು ಎದುರಿಸ್ತಕ್ಕಂಥ ತಾಕತ್ತಿಲ್ಲ. ಅದೇ ರೀತಿ ನಮ್ಮ ಪತಿಯನ್ನು ಎದುರಿಗೆ ನಿಂತು ಎದುರಿಸುವ ತಾಕತ್ತು ಯಾರಿಗೂ ಬರಬಾರದು. ನಾನೇನೋ ಅವರನ್ನು ಮಾಡಬೇಕು ಅನ್ನೋದಲ್ಲ. ನಮ್ಮ ಸಂಸಾರದಲ್ಲಿ ನಮ್ಮ ಪತಿಯ ಬಗ್ಗೆ ಇನ್ನೊಬ್ಬರು ಮಾತಾಡಬಾರದು. ಇದೇನಂದ್ರು ದುಷ್ಪ್ರಾಪ್ಯತ್ವ, ದುರ್ಜನಿ. ಇಷ್ಟೇ ಆದರೆ ನಮ್ಮದೇ ಒಂದು ಸಂಸಾರ ಅಂತ, ನಮ್ಮದೇ ಸಂಸಾರ ಕೂಡಿ ಸ್ವಲ್ಪ ಸಮಾಜಕ್ಕೆ ಕೂಡ ಅಭಿಮುಖರಾಗಿರಬೇಕಂತ ಆಚಾರ್ಯ ಮಾತಲ್ಲ. ನಾನಾ ಜನಸ ಶುಶ್ರೂಷ ಅಂತ ಮಧ್ವರು ಕೊಟ್ಟ ಮಾತು. ಸುಮ್ಮನೆ ನೀವು ಹೆಂಡತಿ ಮಕ್ಕಳು ಉಣ್ಣೋದು ತಿನ್ನೋದು ಇನ್ನೊಂದು ಉಪಟಳ ಇಲ್ಲ, ನಮ್ಮ ಪಾಡಿಗೆ ನಾನಿರ್ತೇನೆ ಆಗಿಲ್ಲ. ಯಾರಿಗೆ ಯಾವಾಗ ಯಾವುದರ ಅಗತ್ಯ ಉಂಟು ಅದನ್ನು ಅವರಿಗೆ ಆಕಾರ ನಿಮಗೆ ಸಾಧ್ಯ ಆದಷ್ಟು ಒದಗಿಸು. ನಾನಾ ಜನಸ ಶುಶ್ರೂಷ. ಇದು ದೇವಿಗಳ ಕಂಡ ಕಪ್ಪ ಅನ್ನೋದು ಯಾವುದರ ಅರ್ಥ? ಇದು ಸಕಾಮ ಅಭಯ ಭೂಮಿತ್ವ. ಸಾತ್ವಿಕವಂತ ಯಾರಿದ್ದಾರೆ ಉಗ್ರಗಾಮಿಗಳಿಗೆ ಒದಗಿಸಿಕೊಡಬೇಕು ಅನ್ನೋದಲ್ಲ. ಸಾತ್ವಿಕವಂತ ಯಾರಿದ್ದಾರೆ ಅವರಿಗೆ ಸಹಾಯ ಮಾಡತಕ್ಕಂತಹ ಒಂದು ಮನಸ್ಥಿತಿ ಇರುವ ಗಂಡ ನನಗೆ ಸಿಗಲಿ ಎನ್ನುವ ಉದ್ದೇಶದಿಂದ ದುರ್ಗೆ ಕಾತ್ಯಾಯನ್ಯ ಉಪಾಸನೆಗೆ ಹೆಣ್ಮಕ್ಕಳು ತಾವು ತೊಡಗಿದ್ದಾರೆ. ಉಪಾಸನೆ ಕ್ರಮ ಹೇಗೆ, ಯಾವ ರೀತಿ ಪೂಜೆ ಮಾಡಿದ್ರು ಅಂದ್ಬಿಟ್ರೆ ನಾವು ಮಾಡಬೇಕಾಗಿರತಕ್ಕಂಥ ಪೂಜಾ ಕ್ರಮವನ್ನು ತಿಳಿಸಿಕೊಡ್ತಾ ಇದ್ದಾರೆ ಬಾಜಿರಾಗಿದ್ದಾರೆ. ಮೊದಲು ಒಂದು ನಮಸ್ಕಾರ. ದೇವರ ಕೋಣೆಗೆ ಹೋಗಬೇಕು ಅಂತಾದರೆ ಮೊದಲು ನಮಸ್ಕಾರ ಮಾಡಿ ದೇವರ ಕೋಣೆಗೆ ಹೋಗಬೇಕಂತ. ಆದ್ದರಿಂದ ಹಿಂದಿನ ಕಾಲದಲ್ಲೆಲ್ಲ ದೇವರ ಕೋಣೆಯ ಬಾಗಿಲು
ನೀನೇನಾದರೂ ಉದ್ಧಟತನದಿಂದ ಹೋದರೆ ತಲೆಗೆ ಬಡಿದೆ. ಬಗ್ಗಿಕೊಂಡು ಹೋಗಬೇಕು, ಭಗವಂತನ ಬಳಿಗೆ ಹೋಗುವಾಗ ಹಿರಿಯರು ಮಾತು ಹೇಳಿದರು. ದೇವರ ಉಪಾಸನೆ ಹೇಗೆ ಮಾಡಬೇಕು ಅಂತ. ಅದೇ ದಿವಸ ಹುಟ್ಟಿದ ಮಗುವನ್ನು ಯಾವ ರೀತಿಯಲ್ಲಿ ಸ್ನಾನ ಮಾಡಿಸ್ತಾರೆ, ಯಾವ ರೀತಿ ಲಾಲನೆ ಪಾಲನೆ ಮಾಡುತ್ತಾರೆ, ಅದೇ ರೀತಿ ದೇವರ ಲಾಲನೆ ಪಾಲನೆ ಮಾಡಬೇಕು. ದೇವರ ಬಳಿಗೆ ಹೋಗುವಾಗ ಹೇಗೆ ಹೋಗಬೇಕು ಅಂತಂದರೆ, ಮತ ಏರಿದ ಆನೆಯ ಬಳಿಗೆ ಹೇಗೆ ಹೋಗುತ್ತೇವೆ ಆ ರೀತಿಯಲ್ಲಿ ದೇವರ ಬಳಿಗೆ ಹೋಗುವುದರಿಂದ ಅಷ್ಟು ಭಯದಿಂದ ದೇವರು ತಿಂತಾನೆ ಅಂತ ಹಿರಿಯರು ಬರಬೇಕಂತ ಗೌರವ ಅಂತ. ಮನೆಗೆ ಯಾರಾದ್ರೂ ಹಿರಿಯರು ಬರೋದು, ನಾವು ಮನೆಯಲ್ಲಿ ಜೋರಾಗಿ ಮಾತಾಡ್ತಾ ಇರ್ತೇವೆ, ಇಲ್ಲ ಅಂದರೆ ಮನೆಗೆ ಸ್ವಾಮಿ ಬಂದು ಕೂಡಿಟ್ಟುಕೊಳ್ಳೋಣ, ಮನೆಯಲ್ಲಿ ಯಜಮಾನ ಜೋರು ಮಾತಾಡಲಿಕ್ಕೆ ಶುರು ಮಾಡಿ, ಯಜಮಾನ ಒಂದು ಕೊಟ್ಟು ಸ್ವಾಮಿ ಬರ್ಕೊಂಡು ಸ್ವಾಮಿ ಬಂದಿಲ್ಲ ಅಂದರೆ ದೊಡ್ಡವರ ಮುಂದೆ ನಾವು ಹೇಗೆ ವರ್ತನೆ ಮಾಡಬೇಕು, ಹೇಗೆ ಇರಬೇಕು ಎನ್ನುವುದು ಅದೇ. ಮತ ಏರಿದ ಆನೆಯ ಬಳಿಗೆ ಹೋದಂತೆ ಭಗವಂತನ ಬಳಿಗೆ ಹೋಗಬೇಕು ಅಂತ ಹಿರಿಯರ ನಿಯಮ. ಸತ್ಯ ಈಗ ಈ ಹೆಣ್ಣುಮಕ್ಕಳು ಮೊದಲು ಏನು ಮಾಡಿದ್ರು ಅಂತಂದರೆ, ನೇಮು ಅಲ್ಲ ದುರ್ಗೆಯನ್ನೇ ಆರಾಧನೆ ಮಾಡಬೇಕಾ. ವಾದಿರಾಜ ಶ್ರೀಪಾದರು ಹೇಳತಕ್ಕಂತಹ ಕ್ರಮ ಅಷ್ಟು ಚೆನ್ನಾಗಿರುವುದು. ಒಂದು ಗಂಡು ದೇವತೆಯನ್ನು ಆರಾಧನೆ ಏನು ಮಾಡಬಾರ್ದು. ಆಮೇಲೆ ಸಾಮಾನ್ಯವಾಗಿ ರುದ್ರದೇವರು ನಮಗೆ ದೇವರು ಗಂಡು ದೇವರು ಹುಮಾಂಸಂ ಅಡ್ಡರಿಯು ಸಲಜ್ಜ ನಾಚಿಕೆ ಆಯ್ತದೆ. ನನ್ನ ಗಮನವನ್ನು ಗಂಡನನ್ನು ಕೊಡುವಂಥ ಜೀವನ ಪ್ರಕ್ರಿಯೆಗೆ ಹೆಣ್ಮಕ್ಕಳಿಗೆ ಇದು ಪುಟ್ಟ 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 ಹೆಣ್ಮಕ್ಕಳು. ಕೃಷ್ಣನಿಗಾಗ ಎಷ್ಟು ವರ್ಷ? 7 ತುಂಬಿಲ್ಲ ಇನ್ನೂ ಕೂಡ. ಗೋಪಿಕಾ ಸ್ತ್ರೀಯರ ಜೊತೆಗೆ ಕೃಷ್ಣ ಇರುವಾಗ ಕೃಷ್ಣ ಇನ್ನೂ ಕೂಡ 7 ತುಂಬಿಲ್ಲ. 7ನೇ ವರ್ಷಕ್ಕೆ ತಾನು ಗೋವರ್ಧನ ಬೆಟ್ಟವನ್ನು ಎತ್ತಿದಂತಹ ಮಗು, 7ನೇ ವರ್ಷಕ್ಕೆ ಕಂಸರನ್ನು ಮಟ್ಟ ಹಾಕಿರತಕ್ಕಂತಹ ಮಗು ಅದು. ಆದ್ದರಿಂದ 7 ವರ್ಷಕ್ಕೆ ಗೋಪಿಕಾ ಸ್ತ್ರೀಯರ ಜೊತೆ ಕೃಷ್ಣನಿಗೆ ಕಾಮನೆ ಏನು ಕಾಮನೆ? ಅದಕ್ಕೆ ಹೆಣ್ಮಕ್ಕಳು ಮಾತ್ರ ನಮಗೆ ಕೃಷ್ಣ ಬೇಕು ಅಂತೇಳಿ ಒಂದೇ ಕೃಷ್ಣನ ಸೌಂದರ್ಯ ನೋಡಿಕೊಂಡು ಕೃಷ್ಣ ಬೇಕು ಅಂತ ಹೆಣ್ಮಕ್ಕಳು ಆಸೆ ಪಟ್ಟದ ಆಸೆಗೆ ಕೃಷ್ಣ ಅವರಿಗೆ ಓದಿದ್ದಾರೆ. ಕೃಷ್ಣ ಕಾಮಕನಾಗಿ ಹೋದದಂತೆ ಹೆಣ್ಮಕ್ಕಳು ಕಾಮಕಿಯರಾಗಿ ಕೃಷ್ಣನನ್ನು ನರಕಾಸುರನನ್ನು ಕೊಂದ ಕೃಷ್ಣ. ಎಷ್ಟು ಜನ ಹೆಣ್ಮಕ್ಕಳಿದ್ರು ನರಕಾಸುರನ ಅರಮನೆಯಲ್ಲಿ? 16,100 ಜನ ಹೆಣ್ಮಕ್ಕಳು ನರಕಾಸುರನ ಮನೆಯಲ್ಲಿ. ಎಲ್ಲೆಲ್ಲೆಲ್ಲೋ ಇದ್ದಂತಹ ರಾಜನಿಂದ ಹೆಣ್ಮಕ್ಕಳನ್ನೆಲ್ಲ ನರಕಾಸುರ ತಂದು ಹಾಕಿಕೊಂಡಿದ್ದ. ನರಕಾಸುರನ ಕಾಲದಲ್ಲಿ ಇದ್ದಂಥ ಹೆಣ್ಮಕ್ಕಳನ್ನೆಲ್ಲ ಕರೆದುಕೊಂಡು ತನ್ನ ಮನೆಗೆ ಹಾಕಿದ. ಎಲ್ಲ ಆಯ್ತು ಮೇಲೆ ಕೃಷ್ಣ ಹೋದ ನರಕಾಸುರನ ಕೊಂದು ಹೆಣ್ಮಕ್ಕಳಿಗೆ ಹೇಳಿದ, ನರಕಾಸುರನ ಬಂಧನದಿಂದ ಬಿಡಿಸಿದ್ದೇನೆ, ಯಥೇಚ್ಛವಾಗಿ ಹೋಗಿ ಅಂತ. ಆವಾಗ ಹೆಣ್ಮಕ್ಕಳು ಅಂದದ್ದೇ ಕೃಷ್ಣ ಬಿಟ್ಟಾಗಿದೆ, ಹೆಣ್ಮಕ್ಕಳನ್ನು ಹೋಗಿ ಅಂತ ಬಿಟ್ಟಾಗಿದೆ. ಹೆಣ್ಮಕ್ಕಳು ಹೇಳಿದ್ದೇನೆ ಎಲ್ಲಿಗೂ ಹೋಗೋಲ್ಲ, ನಿನ್ನನ್ನೇ ಒಲಿಸ್ತೇವೆ ಕೃಷ್ಣನ ಬಿಟ್ಟು. ಹೌದಾ? ಹಾಗಾದರೆ ಬನ್ನಿ ಅಂತ ಕೃಷ್ಣ ಲಗ್ನಾದದ್ದು ಹೊರತು ಕೃಷ್ಣ ಕಾಮಕನಾಗಿ ಹೆಣ್ಮಕ್ಕಳು ಲಗ್ನಾದದ್ದಲ್ಲ. ಆದ್ದರಿಂದ ನಿತ್ಯ ಕೃಷ್ಣ ಸ್ತೋತ್ರ ಹೇಳ್ತೇವಲ್ಲ, ಸಂಸಾರಗಿರಿ ಕಂಸಾರಿ ಮುರಾರಿ ನರಕಾಂತಕಃ. ಅರ್ಥ ಆಗುತ್ತಲ್ಲ? ಸಂಸಾರವಿ ಕಂಸ ಹರಿ ಮುರ ಹರಿ, ಆಮೇಲೆ ನರಕ ಅಂತಕ, ನರಕಾಸುರನ ಕೊಂದ. ನಂತರದಲ್ಲಿ ಅನಾದಿ ಬ್ರಹ್ಮಚಾರಿ. ನಿಜವಾಗಿ ಅಂದರೆ ಸರಿ ಉಂಟಾದರು. ನರಕನನ್ನು ಕೊಂದು 16,000 ಹೆಣ್ಮಕ್ಕಳನ್ನು ಲಗ್ನಾಗಿರತಕ್ಕಂಥ ಕೃಷ್ಣನನ್ನು ವೇದವ್ಯಾಸರು ಹೇಳಿದ್ದು ಅನಾದಿ ಬ್ರಹ್ಮಚಾರಿ. ಅಂದರೆ ಏನಂತ, ಹೆಣ್ಮಕ್ಕಳನ್ನು ಕಟ್ಟಿಕೊಂಡರೂ ಕೂಡ ಕೃಷ್ಣ ಪದ್ಮಪತ್ರ ಮೀಮಾಂಸ, ನೀರಿನಲ್ಲಿ ತಾವರೆಯಾದ ಒಂದು ಸೇವೆ, ನೀರಿನಲ್ಲಿ ಕೆಸುವಿನಲ್ಲಿ ನೀರಲ್ಲೇ ಇದ್ರೂ ಕೂಡ ಹೇಗೆ ಅದು ನೀರು ಅಂಟುವುದಿಲ್ಲವೋ ಅದೇ ರೀತಿ ಕೃಷ್ಣ ಯಾರನ್ನೂ ಕೂಡ ಅಂಟಿಸಿಕೊಂಡವ ಅಲ್ಲ ಅಂತ ತಿಳಿಸಲಿಕ್ಕೆ ಅನಾದಿ ಬ್ರಹ್ಮ. ಕೇವಲ ಆ ಕಾಲದಲ್ಲಿ ಮಾತ್ರ ಬ್ರಹ್ಮಚಾರಿ ಅಲ್ಲ, ಅನಾದಿ ಬ್ರಹ್ಮಚಾರಿ. ನರಕನನ್ನು ಒಂದು ಲಗ್ನಾದದ್ದು ಮಾತ್ರ ಅಲ್ಲ, ಅನಾದಿ ಕಾಲದ ಬ್ರಹ್ಮಚಾರಿಯೂ ಹೌದು ಎನ್ನುವುದು. ಇದು ಕೃಷ್ಣನ ಉಪಾಸನೆ ನಮಗೆ ಕೊಟ್ಟರೆ. ಯಾಕೆ ಸಂಸಾರ ಬಂದ್ಬಿಟ್ರೆ ಒಂದೇ ಲಗ್ನ ಆಗಿ ಅವಳಲ್ಲೇ ಲಗ್ನ ಆಗುವುದಲ್ಲ, ಲಗ್ನ ಆಗಬೇಕು.
ಅಲ್ಲ, ಅಲ್ಲೋ ಹೌದು, ಆ ರೀತಿ ಅದಕ್ಕೊಂದು ಹಿರಿಯ ಮಾತು ಹೇಳಿದ್ರು, ದೋಣಿ ನೀರಲ್ಲಿರಬೇಕು, ನೀರಲ್ಲಿರುವುದೇ ಚಂದ, ದೋಣಿ ನೀರಲ್ಲಿರುವುದೇ ಚಂದ. ಮತ್ತೇನಾಗಬಾರ್ದು, ನೀರು ದೋಣಿ ಒಳಗೆ ಹೋಗು. ಅದೇ ರೀತಿ ನಾವು ಸಂಸಾರದಲ್ಲಿರುವುದೇ ಚಂದ. ಸಂಸಾರವೆಂಬ ಭಾಗ್ಯ ಇರಲಿ, ಕಂಸಾರಿ ನೆನೆವಂತ ಸೌಭಾಗ್ಯ ಇರಲಿ. ತಂದೆ ನೀನೇ ಕೃಷ್ಣ, ತಾಯಿ ಇಂದಿರಾದೇವಿ ಅಂತ ಹೇಳ್ಕೊಂಡು ಅದರಲ್ಲಿ ಸಂಸಾರ ಅಂತಕ್ಕಂಥ ಭಾಗ್ಯ ಇರಲಿ ಅಂತಂದು. ನಮ್ಮಲ್ಲಿ ಏನಾಗಿದೆ ಅಂತಂದರೆ, ನಾವು ಸಂಸಾರದಲ್ಲಿ ಸಂಸಾರ ಮುಗಿಯುವುದು, ಆದ್ದರಿಂದ ಏನಾಗಿದೆ, ನಾವು ಮುಗಿದು ಸಂಸಾರ ಮುಗಿಯುವುದು. ಹೇಗಿರಬೇಕು ನಮ್ಮ ಪ್ರಧಾನಮಂತ್ರಿ ಮೋದಿ ಇರಬೇಕು. ಲಗ್ನ ಆಗಿಲ್ವಾ? ಆಗಿದೆ. ಆದರೆ ಅಲ್ಲೇ ಲಗ್ನ ಆಗಿಲ್ಲ, ಆಗಿದೆ. ಅದಕ್ಕೆ ಯಾರು ಕಮೆಂಟ್ ಹಾಕಿದ್ರೆ ನಾನು ನಿನ್ನೆ ಹೇಳಿದ್ದೇನೆ, ಈ ಕೂತು ಮೋದಿ ನಿಂತು ನಾವಷ್ಟು ಎಣಿಸೇ ನಿಂತು ಗೊತ್ತಿಲ್ಲ, ನಿಮ್ಮ ರಾಗ ಎಣಿಸುವ ಹಗಲು ರಾತ್ರಿ ಮೋದಿಯೇ ಬರ್ತಾ ಇದ್ದಾರೆ. ನಾವು ನಿದ್ದೆ ಮಾಡೋದು ಬಿಟ್ಟು ಬಿಡ್ತೇವೆ. ಲಗ್ನ ಆಗಿದ್ದವರು ಆಗಿಲ್ಲ. ಅದಕ್ಕೆ ಯಾರಾದರೂ ಕಮೆಂಟ್ ಏನಂತ, ಹೆಂಡತಿಯನ್ನೇ ಆಡಲಿಕ್ಕಾಗಲಿಲ್ಲ ಅಂದರೆ ಒಂದು ದೇಶವನ್ನು ಆಡುವುದ. ಅದಕ್ಕೆ ಮತ್ತೊಂದು ಯಾರು ಬರೋದು, ಹೆಂಡತಿ ನಾಡಿದ ಬಿಟ್ಟದ್ದಕ್ಕೇನೆ ದೇಶವನ್ನು ಆಡೋಕ್ಕಾಗಬಹುದು. ಅದರಿಂದ ಇದ್ದೇವೆ ಇಲ್ಲ, ಇಲ್ಲ ಇದ್ದೇವೆ, ಕೃಷ್ಣ ಆ ರೀತಿಯಲ್ಲಿ ಜೀವನ. ಅದಕ್ಕೋಸ್ಕರ ನಿತ್ಯ ಕೃಷ್ಣಾಷ್ಟೋತ್ತರ ಪಠಣ, ಇದನ್ನು ಒತ್ತಿ ಒತ್ತಿ ಪಠಣ. ಸಂಸಾರೇರಿ ಸಂಸಾರಿ ಮುರಾರಿ ನರಕಾಂತಕ ಅನಾದಿ ಬ್ರಹ್ಮಚಾರಿ ಚ ಗೃಹಸ್ಥ ಮಾತ್ರ. ಇದನ್ನು ಹೇಳ್ತಾ ಹೋದ್ರೆ ಇದು ಮುಂದೆ 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 ಹೋಗುತ್ತೆ. ಅರ್ಜುನನ ಬ್ರಹ್ಮಚಾರಿ ಬಂದರು, ಅಶ್ವತ್ಥಾಮಾಚಾರ್ಯನು ಗೃಹಸ್ಥ. ನಮ್ದು ಏನು ಅದಕ್ಕಿಂತ ಉಲ್ಟು ಶಾಸ್ತ್ರ. ನಾವು ತಿಳ್ಕೊಂಡದ್ದು ಅರ್ಜುನ ಗೃಹಸ್ಥ, ಅಶ್ವತ್ಥಾಮಾಚಾರ್ಯ ಬ್ರಹ್ಮಚಾರಿಗಳು ಅಂತ. ಆದರೆ ಶಾಸ್ತ್ರ ಹೇಳುವುದು ಅಶ್ವತ್ಥಾಮಾಚಾರ್ಯ ಗೃಹಸ್ಥ, ಅವರಿಗೆ ಲಗ್ನನೇ ಇಲ್ಲ. ಆದರೆ ಅಶ್ವತ್ಥಾಮಾಚಾರ್ಯ ಗೃಹಸ್ಥ, ಅರ್ಜುನಿಗೆ 2 ಹೆಂಡತಿ ಇದ್ದಾರೆ, ಅರ್ಜುನ ಬ್ರಹ್ಮಚಾರಿ. ಅದು ಗೊತ್ತಾದ ವ್ಯಾಪಾರ ಅಂತ ಬಿಟ್ಟರೆ, ಒಂದು ಅಸ್ತ್ರವನ್ನು ಬಿಟ್ಟಾಗ ಅದನ್ನು ಹಿಂದೆ ತಗೊಳ್ಬೇಕು ಅಂತಂದರೆ ಬ್ರಹ್ಮಚರ್ಯ ಬೇಕು ಅಂತ ಒಂದು ನಿಯಮ. ಒಂದು ಅಸ್ತ್ರ ಇಬ್ಬರು ಪ್ರಯೋಗ ಮಾಡಿದಾಗ ಅದು ಭಾರಿ ಅನುಕೂಲ ದೇಶಕ್ಕೆ. ವೇದವ್ಯಾಸರು ಬಂದು ನಿಮ್ಮ ಅಸ್ತ್ರ ಹಿಂದೆ ತಗೊಳ್ಳಿ ಅಂತಂದ್ರೆ ವೇದವ್ಯಾಸರು ಸಂಧಾನಕ್ಕೆ ವೇದವ್ಯಾಸರು ಬಂದ್ರೆ, ಇಲ್ಲಿ ಮಾತ್ರ ಮಟ್ಟನಕ್ಕೂ ಬಂದಿಲ್ಲ, ಚೀನೂ ಬಂದಿಲ್ಲ, ಅದಕ್ಕೆ ಹೇಳಿಕೊಡ್ತಾರೆ. ವ್ಯಾಸರು ಬಂದಿಲ್ಲ, ಅವರು ಹೇಳಿಕೊಡ್ತಾರೆ. ವ್ಯಾಸರು ನಿಮ್ಮ ಅಸ್ತ್ರ ಹಿಂದೆ ತಗೊಳ್ಳಿ ಅಂತಂದ್ರು. ಅದನ್ನು ಹಿಂದೆ ಅಶ್ವತ್ಥಾಮಾಚಾರ್ಯ ಆಗಲಿ. ಕೃಷ್ಣ ಮೂಲರಿಸಲಿಕ್ಕೆ ಶುರು ಮಾಡ್ತಾರೆ. ತಾನು ಪ್ರಯೋಗ ಮಾಡಿ ಕಷ್ಟವನ್ನು ತಾನೇ ಹಿಂದೆ ತಗೊಳ್ಬೇಕಿಲ್ಲ, ಬ್ರಹ್ಮಚರ್ಯ ಬೇಕು ಅಂತ ಅಶ್ವತ್ಥಾಮಾಚಾರ್ಯ ಬ್ರಹ್ಮಚಾರಿ. ಅಶ್ವತ್ಥಾಮಾಚಾರ್ಯ ಬ್ರಹ್ಮಚಾರಿ ಅಲ್ಲ ಅಂತ, ಅರ್ಜುನ ಬ್ರಹ್ಮಚಾರಿ ಅಂತ. ಏನು ಅಷ್ಟು ಹೇಳಿದ್ರೆ ಇದ್ರೂ ಕೂಡ ಅರ್ಜುನ ಎಷ್ಟು ಬೇಕೋ ಅಷ್ಟೇ. ಪತಿಯೊಡನೆ ಮನ ಬಂದ ತೆರದಿ ರಮಿಸಿ ಸುಧಾನ ಪಡೆದು ಜಿತೇಂದ್ರಿಯರು ನಿಲ್ಲಿಸುವರು. ಹೆಣ್ಮಕ್ಕಳನ್ನು ಇಂದ್ರಿಯ ನಿಗ್ರಹವುಳ್ಳವರು ಅಂತ ಜಗನ್ನಾಥದಾಸರು ಕರೆದು, ಇಂದ್ರಿಯ ನಿಗ್ರಹವುಳ್ಳವರು ಹೆಂಡತಿಯಿಂದ ಕರೆದು ಮಾತ್ರ ಪತಿಯೊಡನೆ ಮನ ಬಂದ ತೆರದಿ ರಮಿಸಿ ಸುಧಾನ ಪಡೆದು ಜಿತೇಂದ್ರಿಯರು ನಿಲ್ಲಿಸುವರು. ಆದ್ದರಿಂದ ಬ್ರಹ್ಮಚಾರಿ ಅಂದರೆ ಏನು ಹೇಳಲಿಕ್ಕೆ ಕಷ್ಟ ಉಂಟು, ಗೃಹಸ್ಥ ಅಂದರೆ ಏನು ಹೇಳಲಿಕ್ಕೆ ಕಷ್ಟ ಉಂಟು, ಸತ್ಯ ಹೇಳುತ್ತಂದ್ರೆ ಏನು ಹೇಳಲಿಕ್ಕೆ ಕಷ್ಟ ಉಂಟು, ಸುಳ್ಳು ಹೇಳುತ್ತಂದ್ರೆ ಏನು ಹೇಳಲಿಕ್ಕೆ ಕಷ್ಟ ಉಂಟು ಅಂತಂದ್ರೆ, ಸತ್ಯ ಹೇಳ್ತೇನೆ ಸತ್ಯ ಹೇಳ್ತಾರೆ ಸತ್ಯವಾದ ಅದರ ಅರ್ಥನೇ ಬೇರೆ ಉಂಟು ಅಂತ. ಅರ್ಥನಿಗಾಗಿಲ್ಲ. ಅಶ್ವತ್ಥಾಮಾಚಾರ್ಯ ಕೃಷ್ಣ ನಿನ್ನ ಬ್ರಹ್ಮಚಾರ್ಯಕ್ಕೆ ಅರ್ಥ ಆಗಿಲ್ಲ ನಿನ್ನಿಂದ. ಯಾಕಾಗಿಲ್ಲ? ಅಶ್ವತ್ಥಾಮಾಚಾರ್ಯ ಒಳಗೆ ಗಾರ್ಹಸ್ಥ್ಯ ಸೇರಿದೆ, ಅರ್ಜುನೊಳಗೆ ಬ್ರಹ್ಮಚಾರ್ಯ ಸೇರಿದೆ ಅಷ್ಟೇ. ಅಶ್ವತ್ಥಾಮಾಚಾರ್ಯ ಗಾರ್ಹಸ್ಥ್ಯ ಸೇರಿದೆ ಹೇಗೆ ಸೇರಿತು? ಶೀಘ್ರದಲ್ಲಿ ಪಾಂಡವರ ಮಕ್ಕಳು ಮಲಗಿದ್ದಾಗ ಅಶ್ವತ್ಥಾಮಾಚಾರ್ಯ ದುರ್ಯೋಧನ ಬಳಿಯಲ್ಲಿ ಇದ್ದಾಗ ಮಹಾಭಾರತದ ಮುಗಿದ ಕೊನೆಯ ಹಂತ ಇದೆ. ಅವಾಗ ದುರ್ಯೋಧನ ಅಶ್ವತ್ಥಾಮಾಚಾರ್ಯರಿಗೆ ಹೇಳಿದ, ಅಶ್ವತ್ಥಾಮಾಚಾರ್ಯ ಏನು ಕೆಲಸ ಕೆಟ್ಟೋಯ್ತು, ಏನಾಯಿತು? ಪಾಂಡವರ ಮಕ್ಕಳು ಬದುಕಿದ್ದಾರೆ, ಹೌದು, ಅವರನ್ನು ಕೊಲ್ಲಬೇಕಂತ ಅಷ್ಟೇ ಅಲ್ಲ ದುರ್ಯೋಧನ, ಅಷ್ಟೇ ಅಲ್ಲ ಮತ್ತೆ ನನ್ನ ಹೆಂಡತಿಯಲ್ಲಿ ನೀವು ಸಂತತಿ ಪಡೆದು ಆ ಮಕ್ಕಳಿಗೆ ಹಸ್ತಿನಾಪುರ ಸಿಂಹಾಸನ ಕೊಡು. ಅಶ್ವತ್ಥಾಮಾಚಾರ್ಯ
ಅಂತಂದಿಲ್ಲ, ಆಗುವುದಿಲ್ಲ ಅಂತ ಹೇಳಿದೆ. ಅಷ್ಟಕ್ಕೆ ಬರುವುದು. ಅದರಿಂದ ಅದರ ಬಗ್ಗೆ ತೀರ್ಮಾನ ಮಾಡಲಿಕ್ಕೆ ತುಂಬ ಕಷ್ಟ. ಅದರಿಂದ ನಾವು ಕೃಷ್ಣನನ್ನು ಉಪಾಸನೆ ಮಾಡೋಣ ಪ್ರತಿ ದಿವಸ. ಅನಾದಿ ಬ್ರಹ್ಮಚಾರಿ ಅಂತ ಕೃಷ್ಣ ಉಪಾಸನೆ ಮಾಡಿಬಿಟ್ರೆ ನಮ್ಮ ಬ್ರಹ್ಮಚರ್ಯರು ಜೊತೆ ಜೊತೆಯಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ ಹೆಣ್ಮಕ್ಕಳು ತಾವು ಏನು ಮಾಡಿದ್ರು ಅಂತ ಬಿಟ್ಟರೆ ಪುರುಷ ದೈವವನ್ನು ಉಪಾಸನೆ ಮಾಡಲಿಕ್ಕೆ ಪಡೆದಿಲ್ಲ. ನಾಚಿಕೆ ಆಗ್ತದೆ, ಬೇಡ ಉಪಾಸನೆ, ಅವರು ಉಸಾಬರಿ ಬೇಡ, ಉಪಾಸನೆ ಬೇಡ ಅಂತ ಹೇಳಿ. ಮತ್ತೆ ಇನ್ನು ಅಪ್ಸರಸ್ತ್ರೀಯರಿದ್ದಾರೆ, ಅವರು ಉಪಾಸನೆ ಮಾಡೋಣ, ಅವರು ಖಂಡಿತ ಫಲ ಕೊಡೋಲ್ಲ ಅಂತ ಗೊತ್ತಾಯ್ತು. ಯಾಕೆ ಅಪ್ಸರಸ್ತ್ರೀಯರು ಕೃಷ್ಣ ನಮಗೆ ಬೇಕು ಅಂತ ಆಸೆ ಪಟ್ಟವರು. ಹಾಗೆ ನಾವು ಈ ಹೆಣ್ಮಕ್ಕಳಿಗೆ ಹೊರ ಕೊಟ್ಟು ಬಿಟ್ಟು ಅವರಿಗೆ ಅಪ್ಸರಸ್ತ್ರೀಯರಿಗೆ ಕೃಷ್ಣ ತಪ್ಪಿ ಹೋಗ್ತಾನೆ. ಅದರಿಂದ ಮತ್ತೆ ಯಾರು ಅಂದರೆ ದುರ್ಗಾ ಉಪಾಸನೆ ಲೋಕಕ್ಕೊಂದು ಸೂಕ್ಷ್ಮ ತೋರಿಸಿಕೊಡ್ತಾರೆ. ಅದೇ ದುರ್ಗೆ ಉಪಾಸನೆಯಾಗೆ ದುರ್ಗೆ ಕೃಷ್ಣನ ತಂಗಿ. ಒಂದು ಹೆಣ್ಮಗಳಿಗೆ ಒಂದು ಹುಡುಗನ ಮೇಲೆ ಪ್ರೀತಿ ಉಂಟಾದರೆ ಆ ಹುಡುಗನನ್ನು ಪಡೆಯಬೇಕು ಒಂದು ಹುಡುಗಿಗೆ ಆಸೆ ಆಯಿತು ಅಂತಂದರೆ ಆವಾಗ ಅವರು ಮಾಡಬೇಕಾದ ಉಪಾಯವನ್ನು ಮಾರ್ಗದರ್ಶಕರು ತಿಳಿಸಿಕೊಡ್ತಾರೆ. ಏನು ಇಲ್ಲ, ಹುಡುಗನ ತಂಗಿಯನ್ನು ಹಿಡಿದ್ರೆ ಸಾಕು. ಮಾತ್ರ ಸರಿದಾರಿಯಲ್ಲಿ ಹೋಗತಕ್ಕಂಥದ್ದಾಗಬೇಕು. ಇದು ಒಮ್ಮೆ ಯಾರಿಗಾದರೂ ಹುಡುಗನನ್ನು ಈ ಹುಡುಗ ಅಪೇಕ್ಷೆ ಪಡುವುದು, ಅದಕ್ಕೋಸ್ಕರ ಹುಡುಗನ ತಂಗಿಯನ್ನು ಮತ್ತೆ ಮರ್ಯಾದಾ ಅತ್ಯಂತ ದೂರವಾಗಿತ್ತು ಒಂದೊಂದೇ. ಅದರಿಂದ ಶಾಸ್ತ್ರೀಯವಾಗಿ ಹೋಗುವಾಗ ಒಬ್ಬ ಹುಡುಗ ಶಾಸ್ತ್ರೀಯವಾಗಿ ಈ ಹುಡುಗಿ ಅಪೇಕ್ಷೆ ಪಟ್ಟಿದ್ದ. ನನಗೆ ಸರ್ಕಾರ ಏನೋ ಮಾಡಿದಾಗ ಏನು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತರ್ಜಾಲ ವಿವಾಹ ಆಗಿದ್ದರೆ ಖುಷಿ, ಕೈ ತುರಿಸುವಾಗ ಖುಷಿಯಾಗುತ್ತೆ, ಕಚ್ಚಿ ತುರಿಸುವಾಗ ಖುಷಿಯಾಗುತ್ತೆ, ಆಮೇಲೆ ಉಳಿಲಿಕ್ಕೆ ಶುರುವಾಗುತ್ತೆ. ಆವಾಗ ಸರ್ಕಾರ ಬರೋಲ್ಲ, ಔಷಧಿ ಕೊಟ್ಟಿಗೆ ಸರ್ಕಾರ ಬರೋಲ್ಲ. ಆದ್ದರಿಂದ ನಮ್ಮದೇ ಒಂದು ಶಾಸ್ತ್ರೀಯವಾದ ಕ್ರಮ ಅಂತ ಆ ಕ್ರಮದಲ್ಲಿ ಹುಡುಗಿ ತಾನು ಹುಡುಗನನ್ನು ಪ್ರೀತಿಸ್ತಾ ಇದ್ದರೆ ಆ ಹುಡುಗನನ್ನು ಪಡೆಯಲಿಕ್ಕೋಸ್ಕರ ಹುಡುಗಿ ಮಾಡಬೇಕಾದ ಉಪಾಯ ಹುಡುಗನ ತಂಗಿಯನ್ನು ಹಿಡಿದ್ರೆ ಆ ಹುಡುಗನ ತಂಗಿ ಹುಡುಗನನ್ನು ಒಪ್ಪಿಸಿ ಲಗ್ನ ಮಾಡಿಸಿಕೊಳ್ತಾಳೆ. ಅಮಾನ್ಯವಾಗಿರತಕ್ಕಂಥ ಕ್ರಮ. ಆ ದೃಷ್ಟಿಯಲ್ಲಿ ಕೃಷ್ಣ ಬೇಕಂದ್ರೆ ಈ ಹೆಣ್ಮಕ್ಕಳಿಗೆ ಅದಕ್ಕೋಸ್ಕರ ಕೃಷ್ಣನ ತಂಗಿ ದುರ್ಗೆಯನ್ನು ಹಿಡಿದ್ರು ಹೆಣ್ಮಕ್ಕಳು. ಕೃಷ್ಣನ ಹೆಂಡತಿಯೇ ದುರ್ಗೆ, ಲಕ್ಷ್ಮಿಯೇ ದುರ್ಗಾ ರೂಪವನ್ನು ಕೃಷ್ಣನಿಗೆ ತಂಗಿಯಾಗಿ ನನ್ನ ರೂಪದಲ್ಲಿ ಅವತರಿಸಿದಳು. ಅಂದು ಲೋಕಕ್ಕೊಂದು ನಿಯಮವನ್ನು ಕ್ರಮವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಸರಿಯಾದ ದಾರಿಗೆ ಹೋಗ್ತಾ ಇದ್ದೇವೆ ಅಂತಂದ್ರೆ ಯೋಗ್ಯ ಹುಡುಗ ಅಂತ ಆಗಿದ್ದಾರೆ. ಹುಡುಗ ಬೇಕು ಆಸೆ ಪಟ್ಟಿದ್ರೆ ಆವಾಗ ಹುಡುಗನ ತಂಗಿಯನ್ನು ಹಿಡಿದು ನೀನು ಕುಸಲಾಯಿತು, ಆವಾಗ ತಂಗಿ ಅಣ್ಣನನ್ನು ಒಪ್ಪಿಸ್ತಾರೆ, ಲಗ್ನ ಅನುಕೂಲ ಆಗುತ್ತೆ ಎನ್ನುವ ದೃಷ್ಟಿಯಿಂದ ದುರ್ಗೆಯ ಉಪಾಸನೆಗೆ ಹೆಣ್ಮಕ್ಕಳು ತೊಡಗಿದ್ರು. ಮೊದಲು ಏನು ಮಾಡಿದ್ರು, ನೇಮು ನಮಸ್ಕಾರ ಮಾಡಿದ್ರು. ನಾಳೆ ನಾವು ಕೃಷ್ಣನ ಜೊತೆಗೆ ವಿಹಾರ ಮಾಡುವಾಗ ನಮ್ಮ ಕಾಲು ತಾಗುವುದು, ಕೈ ತಾಗುವುದು, ತುಟಿ ಮೀರಿದ ಮಾತು ಬರುವುದು, ಇಂತಹ ಸಂದರ್ಭದಲ್ಲಿ ಕೃಷ್ಣ ಸಿಟ್ಟಾಗಬಾರದೆನ್ನುವ ದೃಷ್ಟಿಯಿಂದ ನಮಸ್ಕಾರ ಮೊದಲು ದುರ್ಗೆ. ನಾವು ಕೂಡ ನಮ್ಮ ಪತಿಯರ ಜೊತೆ ನಾವು ವಿಹಾರ ಮಾಡುವಾಗ, ಪತ್ನಿಯ ಜೊತೆ ನಾವು ವಿಹಾರ ಮಾಡುವಾಗ ಎಷ್ಟೋ ಸಂದರ್ಭದಲ್ಲಿ ತುಟಿ ಮೀರಿದ ಮಾತು ಬಂದಿತ್ತು. ಆ ಮಾತು ಬಂದಾಗ ಹುಡುಗನಿಗೂ ಹುಡುಗಿಯರು ಕಲಿಯಲಿಕ್ಕೆ ಶುರುವಾಗುತ್ತೆ. ಏನೋ ಹೋದು ತಮಾಷೆ ಹೋದು, ಇಷ್ಟು ತಮಾಷೆನ ಇದು ತಮಾಷೆ ಅಂತ ಹೇಳಿದ್ರು. ತಮಾಷೆ ಮಾಡ್ತಾ ಮಾಡ್ತಾ ನೀನೇನು ಚಂದ ಇಲ್ಲ ಅಂತ ತುಂಬ ಹೇಳಿದ್ರು ತಮಾಷೆ ತಲೆಗದೇ ಉಳ್ಕೊಳ್ಳುತ್ತೆ. ಹುಡುಗಿಗತ್ತೆ ಹುಡುಗನ ತಲೆಗದೇ ಉಳ್ಕೊಳ್ಳುತ್ತೆ. ನೀನೇನು ಓದಿದ್ದೀನಿ, ಏನೇನು ಓದಿದ್ದಲ್ಲ ಹೇಳು ತಮಾಷೆಗೆ ಅಂದರೆ ನೀನೇನು ಓದಿದ್ದ ನನಗೆ ನಾನು ಹೇಳಿ ಮಾಡ ಎಂದು ಒಂದು ಚೂರು ಸಿಂಬಳ ಹಾಕಿದ್ರೆ ಹುಡುಗನ ತಲೆಯಲ್ಲಿ ಉಳಿಯಿತಾರು. ಹೌದಲ್ವಾ, ನಾನು ಹೇಳಿಲ್ಲಲ್ವಾ, ಇಷ್ಟೇ ಸಾಕು ವಿಚ್ಛೇದನ. ಅದಕ್ಕೋಸ್ಕರ ಯಾವಾಗ ನಮಗಿಂತಹ ಪ್ರಸಂಗ ಬಂತೋ ಒದಗಿ ಬಂತೋ ಆವಾಗ ನಾವು ಉಪಾಸನೆ ಮಾಡಬೇಕಾದ್ದು ದುರ್ಗೆಯನ್ನು. ಹೇಗೆ? ಮೊದಲು ಅಮ್ಮ ದುರ್ಗೆ ನಿನಗೆ ನಮಸ್ಕಾರ ಬೇಕು, ನಮಸ್ಕಾರವನ್ನು ಆರಂಭಿಸಿ ದುರ್ಗೆ ಉಪಾಸನೆಗೆ ತೊಡಗೋಣ. ಆವಾಗ ಇಂತಹ ತಮಾಷೆ ಕೇಳಿಕೊಂಡು ತುಟಿ ಮೀರಿದ ಮಾತು ಬಂದರೂ ಕೂಡ ಹುಡುಗಾಗಲಿ ಹುಡುಗಿಯಾಗಿ ಅದನ್ನು ತಲೆಗೆ ತಿಳ್ಕೊಳ್ಳುತ್ತದೆ, ಪ್ರಸಂಗ ಬರುವುದು. ಅದಕ್ಕೋಸ್ಕರ ನೇಮು ಪ್ರಣಾಮ್ಯ ವಿಷಯ ಏನ ಅಪರಾಧ ಆಯಿತು
ಪುಷ್ಪ ಏಸು. ಯಾಕೆ? ಕುಂದ ಮಂದಾರ ಗಾಳಿ ಕುಸುಮಗಳ ವಜ್ರಗಳ ತುರುಬಲಿ ತುರುಕಿದರೆ ಪುಷ್ಪ ಮುರುಕೊಳ್ಳುವುದಕ್ಕೂ ಪುಷ್ಪ ತುರುಕುವುದಕ್ಕೂ ವ್ಯತ್ಯಾಸ. ಅದೆಲ್ಲ ತೋರಣ, ಒಳ್ಳೆಯ ಪುಷ್ಪದಲ್ಲಿ ತೋರಣ ಕಟ್ಟಿದ್ದಾರೆ, ನಮ್ಮ ತಲೆಗೆ ಪುಷ್ಪ ಏನಿಲ್ಲ, ಹೋಗ್ತಾ ಇದ್ದೇವೆ, ಪುಷ್ಪವನ್ನು ಕಿತ್ತೇವು, ಮನೆಯಲ್ಲೇ ಪುಷ್ಪ ನಾವು ದುಡ್ಡು ಕೊಟ್ಟು ಪುಷ್ಪ ತರುವುದು. ಇದ್ದಬದ್ದ ಪುಷ್ಪದಲ್ಲಿ ಸುಂದರಿಸುವುದು ನಾವು. ಆ ಇದ್ದಬದ್ದ ಪುಷ್ಪದಲ್ಲಿ ಸುಂದರಿಸುವಾಗ ಎಲ್ಲರಿಗೂ ಕಾಣುವಂತ ಅಲಂಕಾರ ಮಾಡಿಕೊಂಡ್ರೆ ಬೈತಾರೆ, ವ್ಯವಸ್ಥಾಪಕರು ಬೈತಾರೆ. ಹೂ ಇಲ್ಲ ಅಂದರೆ ತಲೆಗೆ ಅಲಂಕಾರ ಇಲ್ಲ. ಅದಕ್ಕೆ ಮಾಡ್ತೇವೆ, ಅಲ್ಲೇ ಕುತ್ಕೊಂಡೇವೆ, ತುರುಕಿದ್ದೇವೆ. ನಮ್ಮಲ್ಲಿ ಚೀಲದಲ್ಲಿ ತುರುಕ್ತೇವೆ, ಕೆಲವರು ತುಂಬಿಸಿಕೊಳ್ಳಿಕ್ಕೆ ಜಾಗ ಇಲ್ಲ, ಅದು ತುರುಕ್ತೇವೆ. ಆ ರೀತಿ ತುರುಕಿದರೆ ಉದ್ದೇಶ ಏನು ಅಂತಂದ್ರೆ ತಲೆಗೆ ಅಲಂಕಾರ ಮಾಡಿಕೊಳ್ಳುವುದಕ್ಕೆ ಕೂಡ ತಲೆಗೆ ಪುಷ್ಪ ಬೇಕು ಎನ್ನುವರು. ಯಾರು ಈಗಿನ ಕಾಲದಲ್ಲಿ ನಮ್ಮ ಕೈಯಲ್ಲಿ ಬಳೆ ಇಲ್ಲ, ಹಣೆಯಲ್ಲಿ ಸಿಂಧೂರ ಇಲ್ಲ, ತಲೆಗೆ ಪುಷ್ಪ. ಇದು ನಮ್ಮ ಸಂಸ್ಕೃತಿ ಅಲ್ಲ. ಸಿಂಧೂರದ ತಾಕತ್ತೇನು ಅಂತ ಗೊತ್ತಾಯ ಹೆಣ್ಣುಮಕ್ಕಳಿಗೆ. ಅದನ್ನು ನಮ್ಮ ಮೋದಿಯವರೇ ಸಮಾಜಕ್ಕೆ ತೋರಿಸಿಕೊಟ್ರಲ್ಲ. ಎಲ್ಲೋ ಆ ಊರಲ್ಲಿ 10-20 ಸಿಂಧೂರಗಳು ಅಳಿಸಿದ್ರು, ಏಕಕಾಲದಲ್ಲಿ ಅಳಿಸಿದ್ರು. ಆವಾಗ ಮೋದಿಯವರು ಮಾಡಿದ್ದೇನು ಅಂತಂದ್ರೆ, ಸಿಂಧೂರವನ್ನು ಯಾರು ಅಳಿಸಿದ್ದಾರೋ ಅವರನ್ನೇ ಅಳಿಸಿದ್ರು ವಿನಃ ಅವರ ಹೆಂಡತಿಯನ್ನು ತಂದೆ ಹೋಗಿದ್ರು. ಇದು ನಮ್ಮ ಭಾರತದ ಮೋದಿಯ ತಾಕತ್ತು ಅಂತ ಹೇಳಿದ್ರು. ಈ ತಾಕತ್ತನ್ನು ನಾವು ಅವರಿಗೆ ಉಳಿಸಬೇಕು, ಅವರನ್ನು ತುಂಬಬೇಕು. ಆದ್ದರಿಂದ ಹೆಣ್ಣುಮಕ್ಕಳ ಹಣೆಯಲ್ಲಿ ಸಿಂಧೂರ ಎಷ್ಟು ತನಕ ಇರುತ್ತೋ ಅಷ್ಟ ತನಕ ಪತಿಯನ್ನು ಯಾರು ಏನು ಮಾಡಬೇಕು ಸಾಧ್ಯ. ಅದು ಏನು ಗೊತ್ತಾ? 3ನೇ ಕಣ್ಣು. ಹಣೆಗೆ ಕುಂಕುಮ ಹೇಗೆ ಇಟ್ಟುಕೊಳ್ಬೇಕು? ಸಹಜವಾದ ಕುಂಕುಮ ಆಗಬೇಕು. ನಮ್ಮಲ್ಲಿ ಕೆಲವು ಸಿಕ್ಕಿಲ್ಲ ಬಣ್ಣ ಇಟ್ಟುಕೊಳ್ಳೋದು ಬೇಡ ಅಂದರೆ ಗೋಡೆಗೆ ಕಂಕಣ ಮಾಡ್ತೇವೆ. ಕಂಕಣ ಸ್ವಲ್ಪ ಕಂಕಣ ಮಾಡ್ತಾರೆ. ಅದು ಹೆಣ್ಮಕ್ಳು ಮಾಡ್ತಾರಲ್ಲ, ಗಂಡು ಮಕ್ಕಳಿಗೆ ಯಜ್ಞ ಹಾಕ್ತಾರೆ. ಕಚೇರಿಗೆ ಹೋಗುವಾಗ ಗೋಡೆನ ಆಣಿಗೆ ಯಜ್ಞ ಹಾಕ್ತಾರೆ. ಅದು ನಮ್ಮ ಲಕ್ಷಣ, ನಮ್ಮ ಭೂಷಣ. ಅದರ ತಾಕತ್ತೇ ಬೇರೆ ಇರ್ತಾರೆ. ತಾಕತ್ತೇ ಬೇರೆ. ಒಂದು 3ನೇ ಕಣ್ಣಂತೆ ಹೆಣ್ಮಕ್ಕಳಿಗೆ. ಆದ್ದರಿಂದ ತಿಲಕ ಹೇಗೆ ಇಟ್ಟುಕೊಳ್ಬೇಕು ಗೊತ್ತಾ? ಚಂದ್ರನಂತೆ ತಿಲಕ ಇಟ್ಟುಕೊಳ್ಳೋದಲ್ಲ ಹೆಣ್ಮಕ್ಕಳು. ಮತ್ತೆ ದೀಪದ ಜ್ವಾಲೆಯಂತೆ ತಿಲಕ ಇಟ್ಟುಕೊಳ್ಳೋದು. ಇದು 2 ಕಣ್ಣು, ತಾವರೆ ದಳದಂತೆ 2 ಕಣ್ಣು. ಅದೇ ರೀತಿಯಲ್ಲಿ ದೀಪದ ಜ್ವಾಲೆ ಹೀಗಿರುತ್ತಲ್ಲ, ಅದೇ ರೀತಿಯಲ್ಲಿ ತಿಲಕವನ್ನು ಆಗಿಕೊಳ್ಳೋದು 3ನೇ ಕಣ್ಣು. ಮನೆಗೆ ಅತಿಥಿಗಳು ಯಾವಾಗ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ದಿಢೀರಂತ ಬರ್ತಾರೆ. ದಿಢೀರ್ ಬಂದವರನ್ನ ಅತಿಥಿಗಳು ಅಂತ ಕರೆಯುವುದು. ಮನೆಗೆ ಅಡಿಗೆ ಮಾಡಿದ್ದು ಇಬ್ಬರಿಗೆ ಮಾತ್ರ, ಗಂಡನಿಗೆ ಹೆಂಡನಿಗೆ ಇಬ್ಬರಿಗೆ ಮಾತ್ರ. ಅತಿಥಿ ಬಂದ ಅಂತಂದ್ರೆ ಆ ಅಡಿಗೆ ಅವರಿಗೆ ಹಾಕಿದ್ರೆ ಗಂಡ ಅತಿಥಿಯೊಟ್ಟಿಗೆ ಊಟ ಕೊಟ್ಟಾಗ ಆ ನೆಲೆಗೆ ಬಡಿಸಬೇಕು ಮತ್ತೆ ಹೆಂಡತಿ. ಅದಕ್ಕೆ ಗಂಡ ಒಂದು ದಿವಸ ಇದು ಏನಾಯಿತು ಅದರಲ್ಲಿ ಉಡುಪಿಯಲ್ಲಿ ಕೃಷ್ಣ ಮಠದಲ್ಲಿ ಕೃಷ್ಣನ ದರ್ಶನ ಊರಿನವರು ಮಾಡಿದಂತ ಊರಿನವರು ಬರುವುದಿಲ್ಲ. ನಟನೆ ಒಳ್ಳೆ ಹೇಳಿದೆ ಲೇತಾನಲ್ಲ ಕೃಷ್ಣ. ಒಂದು ದಿವಸ ಹೋದ್ರೆ ಸರಿ ಅಂತ ಏನಾಯ್ತು ಮನೆಗೆ ಹೋಗಿ ಇವರೇ ಹೋಗುದು ನಾನು ಕೃಷ್ಣ ದರ್ಶನ ಹೋಗಿ. ಈಗಲೂ ಕೂಡ ರಥ ಬೀದಿಯಲ್ಲಿ ಕೃಷ್ಣನ ನೋಡೋದು ಇದ್ದಾರೆ. ಅದೇನ್ ಮಾಡ್ತಾರೆ, ಕೆಲವರು ಅವರು ಬರ್ತಾರೆ ಟ್ರೈನಿಯಲ್ಲಿ ನವಗ್ರಹಕ್ಕೆ ಮಂಡ್ಯಕ್ಕೆ ದರ್ಶನ ಮಾಡ್ತಾರೆ. ಆವಾಗ ಹಲವರು ಬಂದಿರ್ತಾರೆ, ಸ್ವಲ್ಪ ಜನಸಂದರ್ಭ ಜಾಸ್ತಿ ಇತ್ತು. ಆವಾಗ ಬಂತಾರೆ ಊರಿನವರು, ನೀವು ಇದೇ ಬರೆಯಲ್ವಾ, ನಿಮಗೆ ನಾಳೆ ನೋಡಲಿಕ್ಕಾಗಲ್ಲ, ನಮ್ಮ ಹುಡುಗರು ನೋಡಲಿಕ್ಕೆ ಬಿಡಿ. ಹೌದು ಅಂತ ಹೇಳ್ಬಿಟ್ಟು ನೋಡಿದ್ರು. ಇವರು ಮನೆಯವರು ಬಂದು ನೋಡಿದ್ರು ಹೋದ್ರು. ಮರುದಿವಸ ದೇವದಾಸಿಗೆ ಇನ್ನೊಬ್ಬರು ಬೇರೆ ಬರೋದು. ಅವಾಗ ನೀವು ಮೂರು ಬರೆಯಲ್ವೋ, ನಿಮಗೆ ನಾಳೆ ನೋಡು, ನಾಳೆ ಕಠಿಣ ಅಂತ ಹೇಳಿದ್ರು. ಆದ್ದರಿಂದ ಅತಿಥಿ ಯಾವಾಗ ಬರ್ತಾರೆ ಅಂತ ಹೇಳಿಕ್ಕೆ ಬರೋದು. ಅತಿಥಿಗಳು ಬರುವ ಮುನ್ಸೂಚನೆಯನ್ನು ಕೊಡುವುದು ಹೆಣ್ಮಕ್ಕಳ ಸಿಂಧು.
ತಲೆ ತುಂಬ ಪುಷ್ಪ. ನಮಗೆ ಒಂದು ದಿವಸ ಪುಷ್ಪ ಮುಡಿತೇವೆ ನಾವು ತಲೆ ಯಾವಾಗ ತಲೆಗೆ ಜಲ್ಲಿ ಹಾಕುವುದು. ಲಗ್ನದ ದಿವಸ ಮದುವೆ ಮಾಡಿ ಅಲಂಕಾರ ಮದುವೆ ಮಾಡಿ ಅಲಂಕಾರ ಮಾಡುವಾಗ ತಲೆ ತುಂಬ ಹೂ ಮುಡಿಸುವುದು. ಅದೇ ಆರಂಭ. ಅದೇ ಅದು ಯಾಕೆ ಅಂತ ಯಾರು ಕೇಳಿದ, ಯಾಕೆ ತಲೆ ತುಂಬ ಉಂಟು? ತಲೆ ಕೂದಲು ಅಮಂಗಳ. ಮದುವೆ ಅನ್ನತಕ್ಕಂಥ ಮಂಗಳ ಕಾರ್ಯದಲ್ಲಿ ತಲೆ ಕೂದಲು ಸಿಕ್ಕಿದ್ರೆ ಒಳ್ಳೆಯದಲ್ಲ. ತಲೆ ಕೂದಲು ಕಿತ್ತು ಬರುವುದರಲ್ಲಿ ಏನು ಅಂತ ಗೊತ್ತಲ್ಲೋ, ಪತಿಯ ವಿರಾಮ ಆದಮೇಲೆ ಹೆಣ್ಮಕ್ಕಳು ತಲೆ ಕೂದಲು ಕಿತ್ತಿಸಿಕೊಳ್ತಾರೆ. ಅದೇ ಮದುವೆ ದಿವಸ ತಲೆ ಕೂದಲು ಕಿತ್ತು ಬಂದು ಅಮಂಗಳ ಹೇಳಿಕೊಂಡು ತಲೆ ತುಂಬ ಹೂ ಜಲ್ಲಿ ಹಾಕಿಕೊಂಡು ಅದು ಅದಕ್ಕೆ ಯಾರಿಗೂ ಗೊತ್ತಾ ಈಗಲೂ ಕೂಡ ಅಕ್ರಮ ಮೊಸರಲ್ಲಿ ಮುಸ್ಲಿಮರಲ್ಲಿ ಅವರು ಯಾವಾಗ ಟೊಪ್ಪಿ 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 ದೇಶಕ್ಕೆ ಟೊಪ್ಪಿ ಹಾಕಿದ್ರು ಬಿಡಿ. ಅದ್ಯಾಕೆ ಓಲೈಸಿಗೆ ಆರಂಭ ಮಾಡಿದವರೇ ಶಾಸ್ತ್ರಿಯನ್ನು ಬಿಟ್ಟು ಓಲೈಸಿಗೆ ಆರಂಭ ಮಾಡಿದವರು ಟೊಪ್ಪಿಯವರು ಶಾಸ್ತ್ರಿಗಳು ಟೊಪ್ಪಿಯವರು. ಆದರೆ ನಿಮ್ದೊಂದು ಹಾಡುಂಟಲ್ಲ, ನಾನು ಶಾಲೆಗೆ ಹೋಗುವಾಗ 2ನೇ ತರಗತಿ 3ನೇ ತರಗತಿ ಏಳು ಹಾಗೂ ನಮ್ಮ ಬಾಬು ಹೇಳಿಕೊಂಡು ಕೇಸರಿ ಬಿಳಿ ಹಸುರು ಮೂರು ಬಣ್ಣ ನಡುವೆ ಚಕ್ರವು ಸತ್ಯ ಶಾಂತಿ ತ್ಯಾಗ ಮೂರ್ತಿ. ನೀವು ಬೇರೆ ಹೇಳಿದ್ರಿ, ನಾನು ಶಾಸ್ತ್ರಿ ಹಿಡಿದ ಚರಕವನ್ನು ಅಲ್ಲೇನಿದ್ರು ಓಡ್ಮಂಡೆ ಹಿಡಿದ ಚರಕವನ್ನು ಓಡ್ಮಂಡ ಗಾಂಧಿ ಹಿಡಿದ ಚರಕವು ಸಾಕು ನಮ್ಮ ದೇಶಕ್ಕೆ ಅಧ್ವಾನ ಮಾಡಿದ್ದವ. ಇಷ್ಟೆಲ್ಲ ನಾನು ಉಪನ್ಯಾಸದಲ್ಲಿ ಅವನನ್ನು ಬೈತಾ ಇರಬೇಕು. ಉಪನ್ಯಾಸ ಕೆಳಗೆ ಬಂದಾಗ ಒಬ್ಬ ಪತ್ರಿಕೆ ಸಿಕ್ಕಿದವ ಕೇಳಿದ, ಇಷ್ಟೆಲ್ಲ ಬೈತೀರಿ ನೀವು ಅವನನ್ನು, ಅವನ ಮಂಡೆಯುವ ನೋಟ ಆಗುತ್ತ ಅಂತ ಕೇಳಿದ್ದು. ಕಾಣಿಕೆ ಹಾಕುವಾಗ ಅವನ ಮಂಡೆ ಅದರಲ್ಲಿರುತ್ತೆ, ಕಾಣಿಕೆ ಹಾಕುವಾಗೂ ಅದರಲ್ಲೇ ಮಂಡೆ ಇರುತ್ತೆ, ತೆಗೆದುಕೊಂಡು ನಮ್ಗೆ ಅದರಲ್ಲೇ ಮಂಡೆ ಇರುತ್ತೆ. ಸಾಧಾರಣ ಅವನ ಮಂಡೆ ಅದರಲ್ಲಿ ಆ ನೋಟು ಆಗುತ್ತಾ ಅಂತ ಕೇಳಿ ನಾನಂದ್ರೆ ನೋಟಿನ ದೃಷ್ಟಿ ತೆಗೆಯುವುದಕ್ಕೋಸ್ಕರ ಅವನ ಮಂಡೆ ಇರ್ತದೆ. ಮನೆ ಕಟ್ಟುವಾಗ ಮನೆಯಲ್ಲಿ ದೃಷ್ಟಿ ಬೀಳುವಾಗ ಬೆಚ್ಚವನ್ನು ಇಟ್ಟಿದ್ದಾರೆ ನೋಡಿ. ಇದೀಗ 5 ವರ್ಷ ನಡೀತಾ ಉಂಟಲ್ಲ, ಇದು 3ನೇ ಟರ್ಮಲು, 5ನೇ ವರ್ಷದ 3ನೇ ಟರ್ಮಲು, 4ನೇ ತರಗತಿಯಲ್ಲಿ ಆ ಮಂಡೆ ಹೋಗುತ್ತೆ. ಒಂದು ರಾಮಚಂದ್ರನ ಮಂಡೆ ಬರುತ್ತೆ, ಇಲ್ಲ ಕೃಷ್ಣನ ಮಂಡೆ ಬರುತ್ತೆ. ಆವಾಗ ನಮ್ಮ ಭಾರತ ದೇಶ ಅಂದ್ರೆ ನನ್ನ ಗುರುಗಳು ಹೇಳಿದ್ರು, ವಿದ್ಯಾಮಾನ್ಯರು ಹೇಳಿದ್ದು ನನಗೆ 5 ಗುರುಗಳು, ವಿಭುದೇಶ ಮತ್ತು ವಿದ್ಯಾಮಾನ್ಯರು. ವಿದ್ಯಾಮಾನ್ಯರು ನನಗೆ ಹೇಳಿದ್ದು, ಉಪನ್ಯಾಸ ಮಾಡು, ಮಕ್ಕಳ ಸಿದ್ಧಾಂತವನ್ನು ಮಧ್ಯೆ ಮಧ್ಯೆ ಹೇಳ್ತಾ ಇರುವುದರಿಂದ ವಿದ್ಯಾಮಾನ್ಯ ಆದೇಶ. ವಿಭುದೇಶ ತೀರ್ಥರ ಆದೇಶ ಸ್ವಲ್ಪ ಸಾಮಾಜಿಕವಾಗಿಯೂ ಕೂಡ ನಿನ್ನ ಉಪನ್ಯಾಸ ಇರಲಿ ಅಂತ ವಿಭುದೇಶ ತೀರ್ಥರ ಆದೇಶ. ಹೀಗೆ 2 ಟ್ರ್ಯಾಕ್ಗಳ ಮಧ್ಯೆ ಈ ಬಂಡಿ ಕೂತಿದೆ. ಆದ್ದರಿಂದ ಸ್ವಲ್ಪ ಚಲಿತ ಆ ದೃಷ್ಟಿಯಲ್ಲಿ ಹಾಗಾಗಿ ಅಂತಹ ವ್ಯಕ್ತಿ ನಮಗೆ ಬೇಡೋ, ಶಾಸ್ತ್ರಗಳಂತಹ ವ್ಯಕ್ತಿಗಳನ್ನು ಬೇಕೋ. ಹಾಗಾಗಿ ದೇಶದ ಬಗ್ಗೆ ಕಾಳಿದ ಸಜ್ಜನಮ್ಮ ಇದಕ್ಕೆ ಬರೋಣ, ಕಥೆಗೆ ಬರೋಣ. ಸಿಂಧೂರದ ಬಗ್ಗೆ ನಾನು ಹೇಳಿಕೆ ಆರಂಭ ಮಾಡಿದೆ. ತಲೆಗೆ ಒಳ್ಳೆಯ ಪುಷ್ಪ, ಮೊಸರದ ತಲೆಗೆ ಟೊಪ್ಪಿ ಉಂಟು. ಯಾವಾಗ ಟೊಪ್ಪಿ ತೆಗೆಯೋಲ್ಲ, ಏನು ಉದ್ದೇಶ? ಪ್ರಾರ್ಥನೆ ಮಾಡುವಾಗ ತಲೆ ಕೂದಲು ಬೀಳಬಾರದು. ಅಷ್ಟು ಅಮಂಗಳ ತಲೆ ಕೂದಲು ಬರಬೇಕು. ನಮ್ಮ ಹೊಟ್ಟೆಗೆ ತಲೆ ಕೂದಲು ಹೋಯಿತು ಅಂತಂದರೆ ಆಹಾರಕ್ಕೆ ಜೀರ್ಣ ಆಗೋಲ್ಲ. ಮತ್ತೆ ಜೀರ್ಣ ಆಗಬೇಕು ಅಂತಂದರೆ ಒಂದ ಅನನಾಸಿನ ನೀರು ಇಲ್ಲ ಬಾಳೆ ನೀರಿನ ನೀರು ಕುಡಿಬೇಕು ಅಂತ. ಊಟ ಮಾಡುವಾಗ ಏನೋ ಅಡಿಗೆ ತಲೆ ಕೂದಲು ಬಂದು ಅವಾಗ ನಾವು ಬೆಳೆದುಕೊಂಡು ಅಟ್ಲನ್ನು ತಲೆಕಾಡು ತಟ್ಟಂದ್ರೆ ಆ ರೀತಿ ತಲೆ ಹಾಕಿ ಮಾಡುವ ಅಡಿಗೆ ನಮಗೆ ಬೇಡ. ತಲೆ ಕೂದಲು ಹಾಗೆ ಆ ದೃಷ್ಟಿಯಿಂದ ಹೆಣ್ಣುಮಕ್ಕಳ ತಲೆಗೆ ಆ ದಿವಸ ನಾವು ತೆರೆ ಹಾಕಿದಾಗ ಹೆಣ್ಣುಮಕ್ಕಳಿಗೆ 3 ಮಂಗಳಮಯ ಕೈಗೊಂಡು ಬಳೆ, ಮದುವೆ ಆದಮೇಲೆ ಕಾಲು ಕೂಡ, ಆಮೇಲೆ ತಲೆಗೆ ಪುಷ್ಪ, ಇಲ್ಲಿ ಒಂದು ತಿಲಕ. ಆ ತಿಲಕದ ತಾಕತ್ತಷ್ಟು
ಪುಷ್ಪವನ್ನು ಇಟ್ಟು, ಯಾಕೆ ನಾಳೆ ಕೃಷ್ಣ ಸ್ವಯಂ ನಮ್ಮ ತಲೆಗೆ ಪುಷ್ಪ ಮುಡಿಸಬೇಕು. ಗಂಡ ಮುಡಿಸಿರತಕ್ಕಂತಹ ಪುಷ್ಪ ಗಂಡ ಹೋದಾಗ ಒಟ್ಟಿಗೆ ಹೋಗುತ್ತೆ. ಆದರೆ ಕೃಷ್ಣ ಮುಡಿಸಿದಂತಹ ಪುಷ್ಪ, ಕೃಷ್ಣನೆಂಬ ಗಂಡ ಮುಡಿಸಿದ ಪುಷ್ಪ ಕೃಷ್ಣ ಹೋಗುವುದಿಲ್ಲ, ಪುಷ್ಪ ತಲೆಯಿಂದ ಜಾರುವುದು. ಅದಕ್ಕೋಸ್ಕರ ಹೆಣ್ಣುಮಕ್ಕಳು ದುರ್ಗೆಯಲ್ಲಿ, ಅಮ್ಮ ನಿನ್ನ ಪಾದಕ್ಕೆ ಪುಷ್ಪವನ್ನು ಅರ್ಪಣೆ ಮಾಡ್ತಾ ಇದ್ದೇವೆ, ನಾಳೆ ದಿವಸ ನಿನ್ನ ಅಣ್ಣ ಕೃಷ್ಣ ನಮಗೆ ಗಂಡನಾಗಿ ಬಂದು ಸ್ವತಃ ತನ್ನ ಕೈಯಿಂದ ನಮ್ಮ ತಲೆಗೆ ಪುಷ್ಪವನ್ನು ಮುಡಿಸಬೇಕು ಹೇಳಿಕೊಂಡು ಪುಷ್ಪದ ಅರ್ಚನೆ ಮಾಡಿದ್ರು. 7 ಪುಷ್ಪ, ಕುಂದಾಂಬರ, ಜಾಜಿ ಇದೆಲ್ಲ ಇರುತ್ತೆ, ನಾಳೆ ಬಾಡುತ್ತೆ. ಆದರೆ ಶಾಸ್ತ್ರಕಾರ ಒಂದು 8 ವಿಧದ ಪುಷ್ಪವನ್ನು ಎಂದೆಂದೂ ಬಾಡದ ಅರವಿಂದ ಮಾಲೆಯ ಎಂಬಲ್ಲಿ 8 ರೀತಿಯ ಪುಷ್ಪ ಕೊಟ್ಟರು. ನಾವೆಲ್ಲ ಪೂಜೆ ಮಾಡೋಕ್ಕೆ ಗುಡಿಗೆ ಹೋಗುವ ಮೊದಲು ಈ ಮಂತ್ರ ಹೇಳಿಕೊಂಡು ನಾವು ಹೆಣ್ಮಕ್ಕಳು ಕೂಡ ಈ ಮಂತ್ರವನ್ನು ಹೇಳಬೇಕು, ಪ್ರತಿ ದಿವಸ ಹೇಳಬೇಕು. ಲಕ್ಷ್ಮೀ ಶೋಭಾನ ಹೇಳುವುದಕ್ಕಿಂತ ಮೊದಲು ಈ ಮಂತ್ರ ಹೇಳಿಕೊಳ್ಬೇಕು. ಯಾರೂ ಹೇಳಬಹುದಿಲ್ಲ, ಬ್ರಾಹ್ಮಣರೇ ಆಗಬೇಕು ಒಂದೇ ಇಲ್ಲ. ಯಾವುದಾದ್ರು 8 ವಿಧದ ಪುಷ್ಪ ನಮಗೆಲ್ಲ ಗೊತ್ತು. ಅಹಿಂಸಾ ಪ್ರಥಮಂ ಪುಷ್ಪಂ, ಇನ್ನೊಬ್ಬರಿಗೆ ಹಿಂಸೆ ಮಾಡದೆ ಇರು. ನನ್ನಂತೆಯೇ ಅವನು ತೆಗೆದುಕೊಂಡು ನನಗೆ ಹಿಂಸೆ ಎಷ್ಟು ನೋವಾಗುತ್ತೋ ಅದೇ ರೀತಿಯಲ್ಲಿ ಇನ್ನೊಬ್ಬರಿಗೆ ಹಿಂಸೆ ಮಾಡತಕ್ಕಂಥ ಪ್ರಸಂಗ ಬರಬಾರದು. ಇದು ಒಂದು ಪುಷ್ಪ, ಅಹಿಂಸಾ ಪ್ರಥಮಂ ಪುಷ್ಪಂ. 2ನೇ ಪುಷ್ಪಂ ಇಂದ್ರಿಯ ನಿಗ್ರಹ. ಹೆಣ್ಮಕ್ಕಳಾದರೂ ನಾನು ಆಗ ಹೇಳಿದಂತೆ ತನ್ನ ಗಂಡನ ಬಗ್ಗೆ ಆಲೋಚನೆ ಮಾಡತಕ್ಕಂಥ ಕ್ರಮ, ನನ್ನ ಗಂಡನಿಗೆ ಸ್ವಲ್ಪ ಇಂದ್ರಿಯ ನಿಗ್ರಹ ಬೇಕು. ದಾಸರು ಪಾಠದ ಹೇಳಿದ್ರು, ಶ್ರೀರಮಣ ತವ ಚರಣ ದೊರಕುವುದು ಯಾಂಗಿನ್ನು ಪರಮ ಅಭಿಷ್ಟ ನಾನು. ದಶಮಿ ಏಕಾದಶಿ ದ್ವಾದಶಿಯಂತು ಅಶನಮನೆ 3 ಹೊತ್ತು ಉಣ್ಣುತ್ತ ಗಸಗಸನೆ ತಾಂಬೂಲಕ ಪಶುವಿನಂದತಿ ಮೆದ್ದು ಕುಸುಮ ಗಂಧಿಯ ರಮಿಸುತ್ತ ಶ್ರೀರಮಣ ತವ ಚರಣ ದೊರಕುವುದು ಯಾಂಗೋ. ನಾನು ಹೀಗೆ ಮಾಡ್ತಾ ಇದ್ದೆ ಯಾಂಗೋ, ಅದರಿಂದ 1 ದಿವಸ ಉಪವಾಸ ಮಾಡು, 15 ದಿವಸಕ್ಕೆ ಒಮ್ಮೆ ಉಪವಾಸ ಮಾಡು. ಎಲ್ಲಿ ಉಪವಾಸದ ಕ್ರಮ ಜೋರು ಅಷ್ಟು ಬೇಡ, ಯಾಕೆ ನಾನು ಮಾಡೋದು ಹಾಗೆ. ಏನು ದಕ್ಷಿಣ ಹೋಗ್ಬೋದು 1 ಊಟ ರಾತ್ರಿಯಲ್ಲಿ ಶಿಬಿರಾತ್ರಿ ಏನಿಲ್ಲ ಅಂತಂದ್ರೆ ಏಕಾದಶಿ ಏನಿಲ್ಲ ಅಂತ ದ್ವಾದಶಿ ಬೆಳಿಗ್ಗೆ ಊಟ, ಅದು ಬಿಟ್ಟರೆ ಮಧ್ಯಾಹ್ನ ರಾತ್ರಿ ಮತ್ತೆ 3 ದಿವಸದ ಮಧ್ಯಾಹ್ನ. ಇದು ಅಖಂಡವಾದ ಉಪವಾಸದ ಕ್ರಮ. ಮಧ್ಯರಾತ್ರಿ ಜಾಗರಣೆ ಸಾಲದೆ ಇದನ್ನು ನಮ್ಮಿಂದ ಆಗೋದು. ಏಕಾದಶಿ 24 ಗಂಟೆ ಒಂದು ಏಕಾದಶಿ. ಇದನ್ನು ನಿಮ್ಮ ತಲೆಗೆ ಬಂತು ನಮ್ಗೆ ಗೊತ್ತು, ನಾನು ಅದರ ಬಗ್ಗೆ ನಿಯಮ ಕೊಡಲ್ಲ. ಅಷ್ಟಾದರೂ ಬಂದಲ್ಲ ಬಚಾರ. ಕೆಲವರು ಮಾಡ್ತಾರೆ, ದೇವರು ಇವತ್ತು ದಶಮಿ ನಾಳೆ ದ್ವಾದಶಿ, ಇನ್ನು ಈ ಮಠಕ್ಕೆಲ್ಲ ಆ ಮಠ ಅಂತ ಹೇಳ್ಕೊಂಡು ಬಟಕ ಅದಕ್ಕಿಂತ ನಾವು ಭಾಷೆ ಅವರಾದ್ರೂ ಏಕಂಕೊಂಡು ಮಾಡ್ತಾ ಇದ್ದೇವಿಲ್ಲ. ಸತ್ಯದ ಪುಣ್ಯಕ ಅವರಿಗೆ ಸೇರಿ ನಮಗೆ ಸೇರಿದೆ. ಯಾಕೆ ಅವರು ಹೇಳಿ ಇಂಥ ಕೆಲಸ ಮಾಡ್ತಾ ಇದ್ದೇವೆ, ಅದರ ಪುಣ್ಯಕ ಅವರಿಗೆ ಸೇರಿ 1 ದಿವಸ ಉಪವಾಸ ಮಾಡಿ. ಇದು ಬರೀ ನಾವು ಹೇಳಿದ್ದಾರೆ, ಮತ್ತೆ ಎಲ್ಲರೂ ಕೂಡ ಎಲ್ಲ ವೈದ್ಯರು ಕೂಡ ನಿನಗೆ ಬದಲಬೇಕಾ 1 ದಿವಸ ಉಪವಾಸ ಮಾಡಿ. ನಮ್ಮಲ್ಲಿ ಬೈಯುವ ಶ್ರದ್ಧೆ ಯಾರ ತಿಂದು ಸೈತೆ ಏನು ತಿಂದು ಸಾಯ್ತು ಸಾಯಿತವನ್ನ ತಿನ್ನಲಿಲ್ಲ, ಬದುಕಬೇಕ ಉಪವಾಸ. ಉಪವಾಸ ಇದ್ದಷ್ಟಿದ್ದರೆ ಆಯುಷ್ಯ ಜಾಸ್ತಿ ಅಂತ ಹೇಳಿದ್ರು ಹಿರಿಯರು. ಅದರಿಂದ ದಾಸರು ಹೇಳಿದರು, ಕುಸುಮ ಗಂಧಿಯ ರಮಿಸುತ್ತ ಶ್ರೀರಮಣ ತವ ಚರಣ ದೊರಕುವುದು ಯಾಂಗಿನೋ. ಅದರಲ್ಲಿ ಏನು ಇಂದ್ರಿಯ ನಿಗ್ರಹ. ಆಹಾರ ಇದ್ರೂ ಕೂಡ ಇವತ್ತು ಏಕಾದಶಿ. ಈಗ ಸ್ವಲ್ಪ ವಾಸಿಯಲ್ಲಿ ಬಂದುಬಿಟ್ಟ ನಮ್ಮ ಮಕ್ಕಳು ವಿದ್ಯಾಪೀಠಕ್ಕೆ ಹೋಗಿ ಅಲ್ಲಿ ಓದಿಕೊಂಡು ಬಂದು ಮನೆಗೆ ಮನೆಗೆ ಅಮ್ಮ ಇವತ್ತು ಏಕಾದಶಿ ನನಗೂ ಕೊಡಬೇಡ ನೀನು ತಿನ್ನಬೇಡ. ಆ ವಾತಾವರಣ ಸ್ವಲ್ಪ ನಮ್ಮಲ್ಲಿ ಬರ್ತಾ ಇದೆ, ತುಂಬ ಸಂತೋಷ ಇದೆ ಇರ್ತಾರೆ. ಅದರಿಂದ ಎಲ್ಲ ವಾತಾವರಣವೇ ನಮ್ಮಲ್ಲಿ ಮುಂದುವರೆದುಕೊಂಡು ಬರಬೇಕು. ಹಾಗಾದರೆ 2ನೇದು ಇಂದ್ರಿಯ ನಿಗ್ರಹ. ನಮ್ಮ ಮನೆಯಲ್ಲಿ ಸರಿಯಾಗಿ ಬರೀಲಿಲ್ಲ ಅಂದರೆ ಎಲ್ಲ ಅವಸ್ಥೆ ಬರುತ್ತೆ ಗೊತ್ತಾ. ಹುಡುಗನನ್ನು ದೈವ ಸೇರಿಸಿ ಲಗ್ನ
ಹುಡುಗಿಗೆ ನಿತ್ಯ ತುಳಸಿ ಪೂಜೆ ಮಾಡಬೇಕು, ರಂಗೋಲಿ ಹಾಕಬೇಕು ಅಂತ ಆಸೆ ಇರುತ್ತೆ. ಆದರೆ ಗಂಡ 8 ಗಂಟೆಯಲ್ಲೂ 7 ಅಥವಾ ಗಂಡನಿಗೆ ದೇವರ ಪೂಜೆ ಮಾಡಬೇಕು, ಜಪ ಮಾಡಬೇಕು, ದೇವರ ಪೂಜೆ ಆಗುವಾಗ ಧೂಪ ಕಾಲುವಾಗ ನೈವೇದ್ಯವನ್ನು ಹೆಂಡತಿ ತರಬೇಕು ಅಂತ ಅವರಿಗೆ ಆಸೆ. ಇವಳು ಮಲಗಿರುತ್ತದೆ. ಇಬ್ಬರಿಗೂ ಕೂಡ ಐಹಿಕ ಮತ್ಯದ ಹೆಣ್ಣು ಗಂಡು ಕೂಡಬೇಕು ಅಂತಾದ್ರೆ ದುರ್ಗೆ ಉಪಾಸನೆ ಮಾಡುವುದು. ಅವಳು ಅಂತಹ ಹೆಣ್ಣು ಗಂಡನ್ನೇ ಒಟ್ಟಿಗೆ ಸೇರಿಸ್ತಾಳೆ. ಇವನನ್ನು ಸ್ವಲ್ಪ ಬೇಗ ಪೂಜೆ ಮಾಡಿರೋದು, ಸ್ವಲ್ಪ ಬೇಗ ಸ್ವಲ್ಪ ಜಪ ಮಾಡಿ ಪ್ರೋತ್ಸಾಹ ಕೊಡತಕ್ಕಂಥದ್ದು ಆಗಬೇಕು ಅಂತ. ಹಾಗಾದ್ರೆ ಏನು ಅದರಿಂದ ಹೇಗೆ ಆರಿಸಿ ಬಂದು ಇಬ್ಬರು ಕೂಡ ಐಕಮತ್ಯದಿಂದ ಇವತ್ತು ನಾವಿರುತ್ತೆ ಒಂದು ಬೇಡ. ಆದರೆ ಹೇಗೆ ಒಂದು ಮಾತನ್ನು ಅದನ್ನು ಈಗಲೇ ಹೇಳ್ತೇನೆ. ಬಾಲ, ವೃದ್ಧ, ಆತುರ, ಮೀನ 3ರಿಗೆ ರಿಯಾಯಿತಿ ಕೊಟ್ಟಿದ್ದಾರೆ. 8 ವರ್ಷದ ಕೆಳಗಿನ ಮಗುವಿಗೆ ರಿಯಾಯಿತಿ ಕೊಟ್ಟಿದ್ದಾರೆ. 80 ದಾಟಿದವರಿಗೂ ರಿಯಾಯಿತಿ ಕೊಟ್ಟಿದ್ದಾರೆ. ಏಕಾದಶಿ ಮಾಡಬೇಕು ಅಂತ ಹೇಳಿಲ್ಲ. ಮಧ್ಯದಲ್ಲಿ ಇದ್ದವರು ಮಾತ್ರ ಮಾಡಬೇಕು. ಕಾಯಿಲೆ ಉಂಟ ಮಾಡಬೇಕು ಮಾತ್ರ. ಬೇಯಿಸಿದ್ದನ್ನು ತಿನ್ನಬೇಡ, ಬೊಡ್ಡಂತೂ ಕುಡಿಲೇಬೇಡ. ಹಾಲು ಕಾಯಿಲೆ ಹಾಲಿಗೆ ಅಡ್ಡಿ, ಹಾಲು ಕುಡಿ. ನೀನು ಎಷ್ಟು ಹಾಲು ಕುಡಿಯುತ್ತೋ ಅದರ 4ನೇ 1 ಭಾಗ ಹಾಲು. ಬಾಳೆಹಣ್ಣು ತಿನ್ನು, ದಿವಸಕ್ಕೊಂದು 5-6 ಬಾಳೆಹಣ್ಣು ತಿಂತಿದ್ದಾಗ ಅದರ 4 ಭಾಗ ಮಾಡಿ ಅದರ 4ನೇ 1 ಭಾಗ ಬಾಳೆಹಣ್ಣು ತಿನ್ನು. ನಿನ್ನ ಉಪವಾಸಕ್ಕೆ ಧಕ್ಕೆ ಬರೋಲ್ಲ ಅಂತ ಹಿರಿಯರು ಹೀಗೆ ಮಹತ್ವ ಕೊಟ್ಟಿದ್ದಾರೆ ಏಕಾದಶಿ ಉಪವಾಸಕ್ಕೆ. ಹಾಗಾಗಿ ಅಂತಹ ಉಪವಾಸ ಮಾಡಲಿಕ್ಕೆ ಬೇಕಾದದ್ದೇನು? ಇಂದ್ರಿಯ ನಿಗ್ರಹ. ಆಹಾರದ ನಿಗ್ರಹಕ್ಕೆ ಬೇಕಾದದ್ದೇನು? ಇಂದ್ರಿಯ ನಿಗ್ರಹ. 2ನೇ ಪುಷ್ಪ ಅಹಿಂಸಾ ಪ್ರಥಮ ಪುಷ್ಪಂ. ಅಹಿಂಸಾ ಪ್ರಥಮ ಪುಷ್ಪಂ ಅನ್ನುವುದು ಒಂದು ಪುಷ್ಪವನ್ನು ಅವರ ಪಾದಕ್ಕೆ ಹಾಕುವುದು. ಇಂದ್ರಿಯ ನಿಗ್ರಹ ಬಿಡೋದು ಇನ್ನೊಂದು ಪುಷ್ಪವನ್ನು ಅವಳ ಪಾದಕ್ಕೆ ಹಾಕುವುದು. ಅವಳು ಏನು ಮಾಡ್ತಾಳೆ? ಆ ಪುಷ್ಪವನ್ನು ಭಗವಂತನಿಗೆ ಅರ್ಪಿಸಿ ನಮಗೆ ತಿರುಗಿ ಕೊಡ್ತಾಳೆ. ಏನು ಕೊಡ್ತಾಳೆ? ಅಹಿಂಸೆಯನ್ನು ನಮಗೆ ಕೊಡ್ತಾಳೆ. ಇನ್ನೊಬ್ಬರಿಗೆ ಪೀಡೆ ಮಾಡದ ಬುದ್ಧಿಯನ್ನು ನಮಗೆ ಕೊಡ್ತಾಳೆ. ಇಂದ್ರಿಯ ನಿಗ್ರಹವನ್ನು ಕೊಡ್ತಾಳೆ. ಹೀಗೆ ಅಹಿಂಸಾ ಪ್ರಥಮ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹ. ಸರ್ವಭೂತ ದಯಾ ಪುಷ್ಪಂ ಸತ್ಯ ಪುಷ್ಪಂ ವಿಶೇಷತಃ. ಜ್ಞಾನ ಪುಷ್ಪಂ ತಪ ಪುಷ್ಪಂ ಕ್ರಿಯಾ ಪುಷ್ಪಂ ತಥೈವ ಚ. ಜ್ಞಾನಂ ಚೈವಾಷ್ಟಮಂ ಪುಷ್ಪಂ ಏವೇ ಪುಷ್ಯತಿ. 8 ರೀತಿಯ ಪುಷ್ಪಗಳನ್ನು ಹೆಣ್ಮಕ್ಕಳು ದುರ್ಗೆಯ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದಾರೆ. ಈ 8 ರೀತಿಯ ಪುಷ್ಪಗಳನ್ನು ಇವಳ ಗಂಡ, ಇವಳ ಅಣ್ಣ ನಮ್ಮ ತಲೆಗೆ ಮುಡಿಸಬೇಕು, ನಮ್ಮ ತಲೆಗೆ ತುಂಬಿಸಬೇಕು ಅಂತ. ಪುಷ್ಪ ತಲೆಗೆ ತಾನೆ, ತಲೆಗೆ ತಲೆ ಒಳಗೆ. ಇದು ಮಾತ್ರ ಹೆಣ್ಮಕ್ಕಳಿಗೆ ಮಾತ್ರ ಅಲ್ಲ, ಗಂಡಸರ ತಲೆಗೂ ಕೂಡ ತುಂಬಿಸಬೇಕು. ಆ ನಿಟ್ಟಿನಲ್ಲಿ ಹೆಣ್ಮಕ್ಕಳು ದುರ್ಗೆಯ ಉಪಾಸನೆಗೆ, ಆರಾಧನೆಗೆ ತೊಡಗಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಮಾತನ್ನು ಮುಗಿಸಿ ನಾಳೆ ಸಾಯಂಕಾಲ 5